ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. SVB ಅಫಿಷಿಯಲ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಪ್ರೀತಿಯ ನಿರೂಪಕ ಹಾಗೂ ಗಾಯಕ ಡಾಕ್ಟರ್ ವರ್ಧನ್ ಬಾಲು. ಇವತ್ತಿನ ನಮ್ಮ ಗೆಲುವಿನ ಪಯಣ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಶ್ರೀಯುತ ಶೇಖಿ ಗೌಡ್ರು ಬಂದಿದ್ದಾರೆ. ಅವ್ರಿಗೆ ಶೇಖಂಡ್ ಮಾಡೋಣ. ನಮಸ್ಕಾರ. ಅವ್ರು ನಮಸ್ಕಾರ ಅಂತಿದ್ದಾರೆ. ನಮಸ್ಕಾರ ಸರ್. ಸೊ ಕನ್ನಡದ ಕಂದ ಕಾಣ್ತೀರಾ, ಬಹಳ ಚೆನ್ನಾಗಿ ಕಾಣ್ತೀರಾ ಕೆಂಪು ಇದರಲ್ಲಿ, ನಿಮ್ಮ ಶರ್ಟಲ್ಲಿ ಸೂಪರ್ ಕಾಣ್ತಿದ್ದೀರಾ. ಸೊ ಹೇಗೆ ಅನಿಸ್ತದೆ ಸರ್ ನಮ್ಮ ಚಾನಲ್ ಇವತ್ತು ಬಂದಿದ್ದೀರಾ? ತುಂಬಾ ಖುಷಿ ಆಯ್ತು. ವೆರಿ ಗುಡ್. ನಮ್ಮನ್ನ ಹೀಗೆ ಬೆಳೆಸ್ತಾ ಇದ್ದೀರಾ ತುಂಬಾ. ಎಸ್. ನಿಮ್ಮ ಚಾನಲ್ ಕರೆದು ನಮಗೆ ಒಂದು ಕನ್ನಡ ಒಂದು ಹೋರಾಟಗಾರನ ಪ್ರಚಾರ ಮಾಡ್ತಾ ಇದ್ದೀರಾ ಅಂದರೆ ತುಂಬಾ ಖುಷಿ ಆಗುತ್ತೆ. ಖಂಡಿತ ಖಂಡಿತ. ಎಸ್ ಸರ್. ಸೊ ಬನ್ನಿ, ಈಗ ನಿಮ್ಮ ಬಗ್ಗೆ ಒಂದು ಪ್ರತಿಯೊಂದು ಡೀಟೇಲ್ ಆಗಿ ತಗೊಳ್ಳೋಣ, ಮಾತಾಡ್ತಾ ಕರೆ ಕೂಡ ಸ್ವೀಕಾರ ಮಾಡೋಣ. ಸೊ ಕರೆ ಮಾಡಬೇಕಾದ್ರೆ ಮಾಡಿ 8050608951ಗೆ. ಸೊ ನಿಮ್ಮ ಕರೆ ಯಾವತ್ತಿಗೂ ನಾವು ಸ್ವಾಗತ ಬಯಸ್ತೇವೆ ಸರ್. ಮೊದಲಿಗೆ ನಿಮ್ಮ ಹುಟ್ಟೂರು, ನಿಮ್ಮ ತಂದೆ ತಾಯಿ ಬಗ್ಗೆ ಮತ್ತು ನಿಮ್ಮ ಒಂದು ವ್ಯವಸಾಯ ಬಗ್ಗೆ. ನಮ್ದು ಹುಟ್ಟೂರೆಲ್ಲ ಬೆಂಗಳೂರು. ಓಕೆ. ಹುಟ್ಟಿದ್ದೆ ಗಾಂಧಿನಗರ ನಮ್ದು. ಓಕೆ. ಹೌದಾ? ಓದಿದ್ದು ಗಾಂಧಿನಗರ. ವಾವ್. ಓಕೆ. ಗಾಂಧಿನಗರದಲ್ಲಿ ಆರ್ಕೆಪುರಂ ಅಂತ ಇದೆ, ರಾಮಕೃಷ್ಣಪುರ. ಆರ್ಕೆಪುರಂ. ಅಲ್ಲೇ ಹುಟ್ಟಿದ್ದು. ಓಕೆ. ಓದಿದ್ದು ಗಾಂಧಿನಗರದಲ್ಲೇ, ಆರ್ಯ ವಿದ್ಯಾಶಾಲಾ ಅಂತ. ಆರ್ಯ ವಿದ್ಯಾಶಾಲಾ ಗಾಂಧಿನಗರಲ್ಲಿ ಅಲ್ಲೇ ಓದಿದ್ದು ನಾವು. ಓಕೆ. ಸೊ ನಿಮ್ಮ ತಂದೆ ತಾಯಿ ಬಗ್ಗೆ ತಿಳಿಸಿ. ನಮ್ಮ ತಂದೆಯವರು, ಅವ್ರದ್ದು ಒಂದು ಸ್ವಂತ ಬಿಸ್ನೆಸ್. ನಮ್ಮ ತಾಯಿ ಹೌಸ್ ವೈಫ್. ಅವರು ಎಲ್ಲೂ ಆಚೆ ಹೋಗಲ್ಲ, ಎಲ್ಲೂ ಹೋಗ್ತಾ ಕಾರ್ಯಕ್ರಮ ಅಲ್ಲಿ ಹೋಗ್ತಾರೆ. ಮತ್ತೆ ಹೌಸ್ ವೈಫ್, ಅವರು ಜಾಬ್ ಅಲ್ಲಿ ಇರ್ಲಿಲ್ಲ. ನಮ್ಮ ತಂದೆದು ಶಾಪ್ ಎಲ್ಲ ಇತ್ತು. ನಮ್ದು ಸೈನ್ ಬೋರ್ಡ್ ಮಾಡೋದು, ಪ್ಲಾಸ್ಟಿಕ್ ಬೋರ್ಡ್ಸ್, ನೇಮ್ ಬೋರ್ಡ್ಸು, ಮತ್ತೆ ಆ ಥರ ಡಿಜಿಟಲ್ ಬೋರ್ಡ್ಸು, ಆ ಥರ ಎಲ್ಲ ಮಾಡ್ತಾರೆ. ಸೂಪರ್ ಸೂಪರ್ ಸೂಪರ್, ವೆರಿ ನೈಸ್, ಅದ್ಭುತ. ಈಗ ನಿಮ್ಮ ಹುಟ್ಟೂರು ಅಂದ್ರೆ ಇಲ್ಲೇ ಗಾಂಧಿನಗರ, ಬೆಂಗಳೂರು. ಸೊ ನಿಮ್ಮ ತಂದೆ ತಾಯಿ ಬಗ್ಗೆ ತಿಳಿಸಿದ್ದೀರಾ. ನಿಮ್ಮ ಬಾಲ್ಯದ ಬಗ್ಗೆ ಹೇಳ್ತೀರಾ? ಹೇಗೆ ಬಾಲ್ಯದ ಚಿಕ್ಕವರಿದ್ದಾಗ ಹೇಗಿದ್ರಿ? ಚಿಕ್ಕವರಿದ್ದಾಗ ನನಗೆ ಓದಕ್ಕೆ ಇಂಟ್ರೆಸ್ಟ್ ಇತ್ತು ತುಂಬಾ. ಆದ್ರೂ ತಂದೆಯವರು ಹೇಳ್ದಂಗೆ ಕೇಳ್ತಾ ಇದ್ದೆ ನಾನು. ಅಪ್ಪನ ಮಾತು ಮೀರ್ತಿರ್ಲಿಲ್ಲ? ಅಮ್ಮನ ಮಾತು ಕೇಳ್ತಾ ಇರಲಿಲ್ಲ, ಅಪ್ಪನ ಮಾತು ಕೇಳ್ತಾ ಇದ್ದೆ. ಮಾತು ಕೇಳ್ತಿದ್ರಿ? ಬಹಳ ವಿಶೇಷ. ನಾವು 4 ಜನ ಬ್ರದರ್ಸ್. ಓಕೆ. ನನ್ನ ತಂದಿರು 4 ಜನ ಇರೋದ್ರಿಂದ ಓಕೆ, ತಂದೆಗೂ ನನ್ನ ಮೇಲೆ ಪ್ರೀತಿ ಜಾಸ್ತಿ, ನನಗೂ ತಂದೆ ಮೇಲೆ ಪ್ರೀತಿ ಜಾಸ್ತಿ. ಓಕೆ ಓಕೆ ಓಕೆ. ಬಾಕಿ 3 ಅಣ್ಣ ತಮ್ಮದಿರು ಅಷ್ಟೇ, ಅವರು ತಾಯಿ ಮೇಲೆ ಪ್ರೀತಿ, ಅವ್ರ ತಾಯಿಗೂ ಅವ್ರ ಮೇಲೆ ಪ್ರೀತಿ. ಓಕೆ. ಆದ್ರೆ ನನ್ನ ತಂದೆಯವರು ತುಂಬಾ ಇಷ್ಟಪಡೋರು. ಓಕೆ. ಸೊ ಬಾಲ್ಯ ಆತರ ಒಂದು ಕಳೆದಿದ್ವಿ ಅಲ್ವಾ? ವೆರಿ ಗುಡ್. ಆಮೇಲೆ ತಂದೆಯವ್ರ ಜೊತೆ ಕೆಲಸ ಮಾಡ್ತಾ ಇದ್ದೆ ನಾನು. ಏನ್ ಮಾಡ್ಕೊಂಡು? ಅದೇ ಸೈನ್ ಬೋರ್ಡ್ ಅದ ಹೇಳ್ತೀನಿ, ಸೈನ್ ಬೋರ್ಡ್ಸ್ ಅದಲ್ಲ, ಅದು ಅವ್ರು ತುಂಬಾ ಫಾಸ್ಟ್ ಆಗಿ ಡ್ರಾಯಿಂಗ್ ಮಾಡೋರು, ಕಲಾವಿದರು ಕೂಡ ಅವರು. ಓಕೆ, ಗ್ರೇಟ್. ಖುಷಿ ಆಗ್ತಾ ಇತ್ತು. ಕಲಾವಿದರು ಕೂಡ ಅವರು. ಓಕೆ. ನನಗೂ ಅವರು ಮಾಡೋ ವೃತ್ತಿಲಿ ತುಂಬಾ ಆಸಕ್ತಿ ಇತ್ತು. ಓಕೆ. ಓ, ಅದರಲ್ಲೂ ತಾವು ಆಸಕ್ತಿ ಇತ್ತು. ತೋರಿಸಿದ್ರ? ವೆರಿ ಗುಡ್. ಎಸ್ ಸರ್. ಸೊ ವಿದ್ಯಾಭ್ಯಾಸ ಎಲ್ಲಿವರೆಗೆ ತಾವು? ನಾವು ಅದೇ 1ನೇ ತರಗತಿಯಿಂದ 10ನೇ ತರಗತಿ ಅಲ್ಲಿಗೆ ಮುಗಿಸಿದ್ವಿ. ಯಾಕೆ ಮುಂದೆ ಓದಕ್ಕೆ ಯಾಕೋ ಇಂಟ್ರೆಸ್ಟ್ ಆಗ್ಲಿಲ್ಲ. ಓಕೆ. ನಾನು ಓದಿದ್ದೆ ಕನ್ನಡ ಮೀಡಿಯಂ. ಓಕೆ. ಮನೆಯಲ್ಲಿ ನಿಮಗೆ ಫೋರ್ಸ್ ಯಾರು ಮಾಡಿಲ್ವಾ? ಹೇಳಿದ್ರು ಓದು ಅಂತ, ನನಗೆ ಯಾಕೋ ಇಂಟ್ರೆಸ್ಟ್ ಇಲ್ಲ, ಬಿಸ್ನೆಸ್ ಲೈನ್ ಮೇಲೆ ಬಂದ್ಬಿಟ್ಟೆ ನಾನು. ಓಕೆ ಓಕೆ. ಸೊ ಬಿಸ್ನೆಸ್ ನಿಮಗೆ ಅದೇ ಮಾಡ್ಬೇಕಂತ ಪ್ಲಾನ್ ಮಾಡಿದ್ವಿ. ಓಕೆ ಓಕೆ ಓಕೆ. ಸರ್, ವಿದ್ಯಾಭ್ಯಾಸದ ನಂತರ ವೃತ್ತಿ ಜೀವನ ಯಾವ ಥರ ಮಾಡ್ಕೊಟ್ರಿ? ನಾವು ಫಸ್ಟ್ ಒಂದು ಕಡೆ ಕೆಲ್ಸಕ್ಕೆ ಸೇರ್ಕೊಂಡೆ, ಗಾರ್ಮೆಂಟ್ಸ್ ಅಲ್ಲಿ ಸೇರಿ 6 ತಿಂಗಳಿಗೆ ಮತ್ತೆ ನಮ್ಮ ಬ್ರದರ್ ಅವರೇ ಸ್ವಂತ ಮಾಡಿದ್ರು, ಶಾಪ್ ಮಾಡಿದ್ರು, ರಿಟೇಲ್ ಶಾಪ್. ಹಾಂಗ್ಕಾಂಗ್ ಬಜಾರಲ್ಲಿ ಶಾಪ್ ಇತ್ತು ನಮ್ದು. ತುಂಬಾ ಒಂದು 20-25 ವರ್ಷದಿಂದ ಹಾಂಗ್ಕಾಂಗ್ ಬಜಾರ್ ಇತ್ತು, ಶಾಪ್ ಇತ್ತು. ಅಲ್ಲಿಂದ ಒಂದು ಶಾಪಿಂದ ಮತ್ತೆ ಅಲಂಕಾರ್ ಪ್ಲಾಜಾ ಓಪನ್ ಆಯ್ತು ಅವಾಗ ರೀಸೆಂಟ್ ಆಗಿ. ಅಲಂಕಾರ್ ಪ್ಲಾಜಾ ಹೌದು, ಬಹಳ ಪಾಪ್ಯುಲರ್. ಬೇರೆ ಯಾವ್ದು ಮಾಲ್ಗಳೇ ಇರ್ಲಿಲ್ಲ, ಅದೊಂದೇ ಅದೇ ಫಸ್ಟ್ ಮಾಲ್ ಇತ್ತು. ಅಲ್ಲಿ ನಮ್ಮ ಬ್ರದರ್ ಒಂದು ಶಾಪ್ ಮಾಡಿದ್ರು, ಮತ್ತೆ ಅದ್ ನಾನು ನೋಡ್ಕೊಂತ ಇದ್ದೆ. ಭಾಸ್ಕರ್ ಅಂತ ನಮ್ಮ ಬ್ರದರ್, ಅವರು ಬಿಸ್ನೆಸ್ ಲೈನ್ ಅಲ್ಲಿ ಇದ್ರು. ನಾವೆಲ್ಲ ಅಣ್ಣ ತಮ್ಮದಿರೆಲ್ಲ ಫ್ರೆಂಡ್ಸ್ ಎಲ್ಲ ಒಗ್ಗಟ್ಟಾಗಿ ದುಡಿಮೆ ಮಾಡ್ತಾ ಇದ್ವಿ. ಇವಾಗ ನಿಮ್ಮ ಶಾಪ್ ಅಲ್ಲಿ ಎಷ್ಟು ಜನ ಇದ್ದಾರೆ? ಇವಾಗ 4 ಜನ ಹುಡುಗರು ಇದ್ದಾರೆ. ಅಲ್ಲ, ನಿಮ್ಮ ಪಾರ್ಟ್ನರ್ಸ್ ಎಲ್ಲ ಯಾರು ಇಲ್ಲ, ನಮ್ಮ ಬ್ರದರ್ಸ್ ಅವರೊಬ್ರೆ. ಅವರ ಒಂದು ಇದ್ರಲ್ಲಿ ನಾವು ನಡ್ಕೊಂಡು ಹೋಗ್ತೀವಿ.
ಓಕೆ ಓಕೆ, ವೆರಿ ಗುಡ್. ಒಂದು ಕರೆ ಬರ್ತಾ ಇದೆ, ಮಾತಾಡೋಣ. ಹಲೋ ಹಲೋ ಸರ್, ನಮಸ್ಕಾರ. ಸರ್, ನಮಸ್ಕಾರ. ನಮಸ್ಕಾರ, ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ ಸರ್, ತಾವು ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಎಸ್, ಇವತ್ತು ನಮ್ಮೊಂದಿಗೆ ಇವತ್ತು ಶೇಖಿ ಗೌಡರಿದ್ದಾರೆ. ಹೌದೌದು, ನಮ್ಮ ಆತ್ಮೀಯರ ಗೆಳೆಯರು, ನಮ್ಗೊಂದು 30 ವರ್ಷ ಸ್ನೇಹಿತರು, ಒಳ್ಳೆ ಸ್ನೇಹ ಜೀವಿ. 30 ವರ್ಷದಿಂದ? ಓಕೆ. ಹೌದೌದು, ಒಳ್ಳೆ ಸ್ನೇಹ ಜೀವಿ. ಸಹಾಯ ಯಾರಿಗ್ ಬೇಕಾದ್ರೂ ಮಾಡ್ತಾರೆ, ಹಿಂದೆ ಮುಂದೆ ಯಾರು ಎತ್ತ ಅಂತ ಏನು ನೋಡಲ್ಲ. ಅದು ಬಹಳ ಮುಖ್ಯ ಸರ್. ಆ, ನಾವು ಆಯ್ತಾ? ನಮ್ಮ ಒಂದು ಸಹಾಯ ಭೂಮಿಯಲ್ಲಿ ಬಂದಿದ್ದೀವಿ. ಮನೋಭಾವ ಅಂತೂ ಆ ಯಪ್ಪನ್ನ ರಕ್ತದಲ್ಲಿ ತುಂಬಿ ತುಳುಕ್ತಾ ಇದೆ ಸರ್. ವಾವ್. ಆಯ್ತಾ? ಸೂಪರ್. ಆ ಯಪ್ಪ ದುಡ್ಡಿರ್ಲಿ ಇಲ್ದೇ ಇರ್ಲಿ ಮುಂದೆ ನುಗ್ಗಿ ನಿಂತ್ಕೊಂತಾರೆ ಸರ್. ಅದು ಬಹಳ ಮುಖ್ಯ ಸರ್. ಅದು ಬೇಕು. ಮಾತಾಡಿ ಸರ್, ಮಾತಾಡಿ. ಆರ್ಟ್ಲಿ ಸೂಪರ್ ಮನುಷ್ಯ. ಅಣ್ಣ ನಮಸ್ತೆ ಅಣ್ಣ. ನಮಸ್ಕಾರ. ಇಷ್ಟೊಂದೆಲ್ಲ ಹೇಳ್ಬೇಡಿ ನನಗೆ. ನನಗೇನೋ ದೇವ್ರ ಆಶೀರ್ವಾದ. ನಾನು ಅನ್ಕೊಂಡಿದ್ದು ಮಾಡಬೇಕು ಅಂತ ಮಾಡ್ತೀನಿ. ನೀವೆಲ್ಲ ಅದನ್ನೇ ಹೇಳಿದ್ದು. ನಿಮ್ದೆಲ್ಲ ಸಹಕಾರ ಬೆಂಬಲ ಇದೆ. ಅಲ್ಲಲ್ಲ, ನಮ್ಮ ಬೆಂಬಲ ಏನೇ ಇದ್ರು ಒಂದು ಮನೋಭಾವ ಇರುತ್ತಲ್ಲ, ಖಂಡಿತ, ನಿಜವಾಗ್ಲೂ. ಜನಕ್ಕೆ 4 ಜನ ಜೊತೆ ನಿಲ್ಬೇಕು. ಹೌದು, ಅವ್ನು ಯಾವ್ದೇ ಜಾತಿ ಧರ್ಮ ಭೇದ ಭಾವ ಇಲ್ದೆ ಪ್ರತಿಯೊಬ್ಬರಿಗೂ ಎದೆ ತಟ್ಟಿ ನಿಂತ್ಕೊಂತೀರಲ್ಲ, ಅದಕ್ಕೆ ನಿಮ್ಗೆ ಖಂಡಿತ. ಆಯ್ತಾ? ಯಾಕಂದ್ರೆ ನಾನ್ 24x7 ಯಾವಾಗ ಫೋನ್ ಮಾಡೋರು ಏನ್ ಪ್ರಾಬ್ಲಮ್ ಬೇಡಿ ನಾನು ಬರ್ತೀನಿ ಅಂತೀರಾ. ಆತರ ಎಲ್ಲರಿಗೂ ಇರಲ್ಲ. ಹೌದು. ಆ ಮನೋಭಾವನೆ ಎಲ್ರಿಗೂ ಇರಲ್ಲ. ಎಲ್ರು ಇರಲ್ಲ. ಮಾತ್ರ ಇರ್ತದೆ. ಎಲ್ಲೋ ಆಚೆ ಇದ್ದೀನಿ, ದೂರ ಇದ್ದೀನಿ, ನಾನಿಲ್ಲ, ಅದೆಲ್ಲ ಹೇಳ್ತಾರೆ. ಹೌದೌದು ಹೌದು, ಆ ಮನೋಭಾವದಲ್ಲಿ ನೀವು ನಮ್ಮ ನರಸಿಂಹ ಪ್ರಸಾದ್ ಅವರು, ಮೊನ್ನೆ ನಮ್ಮ ನಿಧನರಾದ KN ರಮೇಶ್ ಅಣ್ಣ ಅವರು, ಹೌದೌದು, ರಮೇಶ್ ಅಣ್ಣನು ಅಷ್ಟೇ, ಆಯ್ತಾ? IPS ಪಾಪ. ಹೌದು, ಸಾಕಷ್ಟು ಜನ. ನಿಜನಾದ್ರು. ಆಮೇಲೆ ನಮ್ಮ ವರ್ಧನ್ ಬಾಲು ಸಾರು ಅಷ್ಟೇ, ಸಿಕ್ಕಾಪಟ್ಟೆ ಆಟಕ್ಕೆ ಒಳ್ಳೆ ಮನುಷ್ಯರು. ಅವ್ರ ಬಗ್ಗೆನೂ ಹೇಳ್ಬೇಕು. ಯಾಕಂದ್ರೆ ಅವರು ಈ ಸಾಧನೆ ಮಾಡ್ಬೇಕಾದ್ರೆ ತುಂಬಾ ಖಂಡಿತ, ಶ್ರಮ ಪಟ್ಟು ಖಂಡಿತ, ಹೌದು. ಜನಕ್ಕೆ ಕೊಟ್ಟಿದ್ದಾರೆ. ಸುಮ್ನೆ ಲೈವ್ ಕಾರ್ಯಕ್ರಮ ಮಾಡ್ಬಿಡ್ತೀನಿ ಅಂತ ಆಗಲ್ಲ. ಯಾರು ಮಾಡಕ್ಕಾಗಲ್ಲ. ಹೌದು. ಧನ್ಯವಾದಗಳು ಸರ್, ಧನ್ಯವಾದಗಳು. ಆಯ್ತಾ? ಒಂದು ಸಣ್ಣ ಪ್ರಯತ್ನ ಅಷ್ಟೇ ಸರ್. ಅವರು ನನಗೆ ಆಲ್ಮೋಸ್ಟ್ ಒಂದು 10 ವರ್ಷ ಸ್ನೇಹಿತರು. ಹ್ಮ್. ಆಯ್ತಾ? ಒಳ್ಳೆ ಕಾರ್ಯಕ್ರಮ ಮಾಡ್ಕೊಂಡ್ ಬರ್ತಾರೆ. ತುಂಬಾ ಆತ್ಮೀಯವಾಗಿ ಬರಮಾಡ್ಕೊಂಡ್ರು ನಮ್ಮನ್ನ. ತುಂಬಾ ಸಂತೋಷ ಆಯ್ತು. ಅದೇ ಸ್ನೇಹ ಜೀವಿ ಅವರುವೆ, ಖಂಡಿತ. ಜೀವಿ. ಅವ್ರು ಒಂದೆರಡು ಮಾತಾಡೋ ಲೈನಲ್ಲೇ ಗೊತ್ತಾಗ್ಬಿಡುತ್ತೆ ಅವ್ರು ಎಷ್ಟು ಸ್ನೇಹ ಜೀವಿ ಅಂತ. ಅಷ್ಟು ಆತ್ಮೀಯವಾಗಿ ಮನೋಭಾವದಿಂದ ಇದ್ದಾರೆ. ಹೌದು, ಖಂಡಿತ. ನನಗೆ ನಮ್ಮ ವಿಷ್ಣುವರ್ಧನ್ ಹೇಳಿರೋ ಮಾತು ನಿಮ್ಗೆ ಹೇಳ್ತೀನಿ ಸರ್. ಮನುಷ್ಯ ಯಾವಾಗ ಎಷ್ಟೇ ಕಷ್ಟ ಪಟ್ರು ಅವ್ನಿಗೆ ತಿನ್ನೋದಿಕ್ಕೆ ಜೀವನಕ್ಕೆ ಕಷ್ಟ ಆಗಲ್ಲ. ಯಾಕಂದ್ರೆ ದೇವ್ರ ಕಾಪಾಡ್ತಾನಂತೆ. ಆಯ್ತಾ? ಈ ಸುಖದಲ್ಲೇ ಬಂದವನ್ಗೆ ದೇವ್ರು ಅಷ್ಟೊಂದು ನೋಡೋದಿಲ್ಲ ಅಲ್ವಾ? ಅರ್ಥ ಆಯ್ತಾ? ಹಂಗಾಗಿ ನೀವು ಇವತ್ತು ಏನೇ ಸ್ಟ್ರಗಲ್ ಮಾಡ್ತಿರೋ, ಇನ್ ಫ್ಯೂಚರ್ ಯು ವಿಲ್ ಬಿ ಇನ್ ಎ ವೆರಿ ಗುಡ್ ಪೊಸಿಷನ್. 100%. 100ಕ್ಕೆ 100 ಹೇಳ್ತೀನಿ, ನೀವು ದೊಡ್ಡ ಸ್ಥಾನದಲ್ಲಿ ಕೂತ್ಕೊಂತೀರ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಒಳ್ಳೇದಾಗ್ಲಿ. ನಮ್ಮ ಸ್ನೇಹಿತರಿಗೂ ಒಳ್ಳೇದಾಗ್ಲಿ. ಧನ್ಯವಾದ. ನಿಮ್ಮ ಶ್ರಮ, ಪ್ರೀತಿ, ವಿಶ್ವಾಸ ಹೀಗೆ ಸದಾ ನಮ್ಮಂತವ್ರ ಮೇಲೆ ಇರ್ಲಿ. ಆಯ್ತಾ? ನಿಮ್ಮಿಂದ ಇನ್ನೂ ಸಾಕಷ್ಟು ಜನಕ್ಕೆ ಒಳ್ಳೇದಾಗ್ಲಿ. ಒಳ್ಳೇದ್ ಮಾಡ್ಲಿ. ನಿಮ್ಗೆಲ್ಲದಕ್ಕಿಂತ ಮುಖ್ಯವಾಗಿ ನಿಮ್ಗೆ ಮನಸ್ಸಿಗೆ ನೆಮ್ಮದಿ, ಆರೋಗ್ಯ ಕೊಡ್ಲಿ. ಥ್ಯಾಂಕ್ ಯು ಸೂಪರ್ ಸರ್. ಮೊದಲನೇ ಕರೆ ನೀವೇ ಮಾಡಿದ್ರೆ ಬಹಳ ಖುಷಿ ಆಗ್ತಿದೆ. ಒಂದ್ ರೀತಿ ಬೂಸ್ಟಿಂಗ್ ಸಿಕ್ತು ನಮ್ಗೀಗ. ಇಲ್ಲ ಸರ್, ನೋಡಿ, ಒಬ್ಬರನ್ನ ಒಳ್ಳೆಯವರು ಅಂತ ಹೇಳೋದಿಕ್ಕೆ ಅದಕ್ಕೆ ಯಾವ್ದು ಹಿಂದೆ ಮುಂದೆ ನೋಡ್ಬಾರ್ದು ಸರ್. ಅಲ್ವಾ? ಖಂಡಿತ. ಹೌದು. ನಿಮ್ ಬಗ್ಗೆನೂ ನನಗೆ ಅಪಾರವಾದ ಗೌರವ ಇದೆ. ಥ್ಯಾಂಕ್ ಯು ಸೂಪರ್ ಸರ್. ಅರ್ಥ ಆಯ್ತಾ? ಹಂಗೆ ನಮ್ಮ ಶೆಟ್ಟಿಗೌಡರು ಅವರು ನನಗೆ ಸಾಕಷ್ಟು ತುಂಬಾ ವರ್ಷಗಳಿಂದಾನೆ, 30 ವರ್ಷಕ್ಕೂ ಅಧಿಕದಿಂದಾನೆ ಪರಿಚಯ ಮನುಷ್ಯ. ಎಸ್, ಇಲ್ಲ ಸ್ಟುಡಿಯೋದಲ್ಲಿ ನಿಮ್ಮ ನಿರೀಕ್ಷೆಯಲ್ಲೂ ಇದೇವಿ. ಆಯ್ತಾ? ನಮ್ಮ ನಿರೀಕ್ಷೆ ಏನಿಲ್ಲ ಸರ್. ನಮ್ಮ ನಿರೀಕ್ಷೆ ನೋಡಿ, ಇಂಥ ಸ್ನೇಹಿತರು ಪಡೆದಿರೋದೇ ನಮ್ಗೆ ಒಂದು ಪುಣ್ಯ, ಭಾಗ್ಯ. ಏನ್ ಹೇಳ್ತೀರಾ? ಖಂಡಿತ. ಈಗ ಭಗವಂತ ನನಗೆ ದುಡ್ಡು ಕೊಟ್ಟಿಲ್ಲ, ಆದ್ರೆ ನರಸಿಂಹ ಪ್ರಸಾದ್ ಆಗ್ಲಿ, ಇಂಥವ್ರಾಗ್ಲಿ, ಸ್ನೇಹನ ಗಳಿಸಿ ನಿಮ್ಮಂತವ್ರಾಗ್ಲಿ ತುಂಬಾ ದೊಡ್ಡ ಸ್ನೇಹಿತರುಗಳನ್ನ ಅಭಿಮಾನಿಗಳನ್ನ ಗಳಿಸಿದೀರಾ. ಹೌದು. ಆಯ್ತಾ? ಒಳ್ಳೊಳ್ಳೆ ಕಲಾವಿದ್ರು ಸ್ನೇಹಿತರು ಕೊಟ್ಟಿದ್ದಾರೆ, ಒಳ್ಳೆ ಕಲಾವಿದ್ರು ಕೊಟ್ಟಿದ್ದಾರೆ. ವಿಷ್ಣು ಸಾರ್ ಅಂತವ್ರ ಜೊತೆ ಕ್ರಿಕೆಟ್ ಆಡೋ ಯೋಗ ಕೊಟ್ಟಿದ್ದಾರೆ. ಶಿವಣ್ಣ ಅಂತವ್ರ ಜೊತೆ ಕ್ರಿಕೆಟ್ ಆಡೋ ಭಾಗ್ಯ ಕೊಟ್ಟಿದ್ದಾರೆ. ಅದಕ್ಕಿಂತ ಬೇಕಾ ಸರ್? ಅರ್ಥ ಆಯ್ತಾ? ಅದಕ್ಕಿಂತ ಬೇರೆ ಏನು ಬೇಡ. ಅಲ್ವಾ? ಆಯ್ತಾ? ಪ್ರತಿಯೊಬ್ರು ರಾಜಕೀಯ ಇರ್ಬೋದು, ಯಾವ್ದೇ ಇರ್ಬೋದು, ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ಬೋದು, ಎಲ್ಲರೂ ನನಗೆ ಒಳ್ಳೆ ಸ್ನೇಹಿತರುಗಳಿದ್ದಾರೆ. ಅದೆಲ್ಲ ನಿಮ್ಮಂತವ್ರ ಆಶೀರ್ವಾದ, ಪ್ರೀತಿ, ವಿಶ್ವಾಸ. ಎಂಡ್ ಆಫ್ ದ ಡೇ ನಾನು ಸಂಪಾದನೆ ಮಾಡಿರೋದು ನಿಮ್ಮಂತವ್ರು ಇದು ಅಷ್ಟೇ. ಥ್ಯಾಂಕ್ ಯು ಸೂಪರ್ ಸರ್. ಧನ್ಯವಾದ. ಕರೆ ಮಾಡಿದಕ್ಕೆ ಧನ್ಯವಾದಗಳು ಸುಬಣ್ಣ. ಒಳ್ಳೆದಾಗ್ಲಿ. ಕರೆ ಮಾಡಿದೀನಿ, ಧನ್ಯವಾದ ಹೇಳಲೇಬಾರ್ದು. ನಿಮ್ಮಂತವ್ರಿಗೆ ಕರೆ ಮಾಡಿ ನಾವು ನಿಮ್ಗೆ ಶುಭ ಹಾರೈಸಬೇಕಾಗಿರೋದು ನಮ್ಮ ಕರ್ತವ್ಯ. ಅದು ಅವಮಾನ.
ಅರ್ಥಾತ್ ಅವಮಾನ ಅದು. ಈಗ ವರ್ಧನ್ ಬಾಲ್ ಅವ್ರಿಗೂ ಅಷ್ಟೇ, ನಾವು ಅವ್ರಿಗೆ ಥ್ಯಾಂಕ್ಸ್ ಹೇಳಲಿಲ್ಲ, ಬೂಸ್ಟ್ ಕೊಡ್ಲಿಲ್ಲ ಅಂದ್ರೆ ನಮ್ಗೆ ಅವಮಾನ ಅದು. ಆಯ್ತಾ, ಅದು ತುಂಬಾನೇ ಅವಮಾನ. ಎಸ್ ಸರ್, ಅಥವಾ ನಮ್ಮವರು ಅಂತ ನಾವು ನಿಂತ್ಕೊಳ್ಳಿಲ್ಲ, ನೀನ್ ಯಾರಿಗೆ ನಿಲ್ಬೇಕು? ಹೌದು, ಖಂಡಿತ. ಅಲ್ವಾ? ನಿಮ್ಮಿಬ್ಬರಿಗೂ ದೇವರು ಆಯ್ತು ಆರೋಗ್ಯ ಥ್ಯಾಂಕ್ ಯು. ಎಲ್ಲಾ ರೀತಿನ ಒಳ್ಳೇದ್ ಮಾಡಿ ಕಾಪಾಡಿ ಸರ್. ಥ್ಯಾಂಕ್ ಯು ಧನ್ಯವಾದ ಸರ್, ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು. ನೋಡಿ ಸ್ನೇಹಿತರೆ, ಸುಬ್ಬು ಅವರು ಕರೆ ಮಾಡಿದ್ರು. ಮತ್ತೆ ಸುಬ್ಬು ಅವರು ಎಷ್ಟು ಒಂದು ಹಾರೈಸ್ತಾರೆ ಅಂದ್ರೆ ಬಹಳ ಖಂಡಿತ ನಿಜ, ತುಂಬಾ ಹಾರೈಸ್ತಾರೆ. ಹೃದಯವಂತರು. ಯಾಕಂದ್ರೆ ನೋಡಿ, ಅದು ವಿಷ್ಣುವರ್ಧನ್ ಅವರ ಅಭಿಮಾನಿ ಅಂತ ಹೇಳಿದ್ರೆ ಆ ಗುಣಗಳು ಬಂದೇ ಬರ್ತವೆ ಅಲ್ವಾ? ಎಲ್ರಲ್ಲೂ ಬರಲ್ಲ ಅದು, ಎಲ್ಲರೂ ಬರಲ್ಲ, ಎಲ್ರಲ್ಲೂ ಬರಲ್ಲ. ಎಲ್ಲರೂ ಬರಲ್ಲ. ಎಸ್. ಸೊ ಇದು ಸಮಾಜದ ಸೇವೆ ತಾವು ಮಾಡಬೇಕು ಅಂತ ನಿಮಗೆ ಎಲ್ಲಿಂದ ಹುಟ್ಟಿತು ಅಂತ, ಯಾವ ಥರ ಪ್ರೇರಣೆ ಶುರು ಆಯ್ತು? ನಮಗೆ ಯಾವಾಗ ನಾವು ಈ ಬಿಸ್ನೆಸ್ ಅಲ್ಲಿ ಬಂದ್ವೋ ಅವಾಗ ನಾವು ಏನೋ ಒಂದು ಸಮಾಜ ಸೇವೆ ಮಾಡಬೇಕು ಅನ್ನೋದನ್ನ ನಮ್ಮ ಮನಸ್ಸಲ್ಲಿ ಬಂತು, ಮೈಂಡಲ್ಲಿ ಬಂತು. ಓಕೆ. ಸೊ ಮೊದಲನೇ ತಾವು ಸೇವೆ ಮಾಡಿದ್ದು ಅನುಭವ ಯಾವುದು? ಮೊದಲನೇ ನಾವು ಸೇವೆ ಮಾಡಿದ್ದು ಹೋರಾಟ. ಫಸ್ಟ್ ಮಾಡಿದ್ದು ನಾವು ಫಸ್ಟ್ ಹೋರಾಟ. ಓಕೆ. ಈ ನಾವು ಕಾವೇರಿಯಿಂದ ಹಿಡಿದು ಅವಾಗಿಂದನೂ ಹೋರಾಟ. ಇನ್ನೂ ಬಸ್ ಸ್ಟ್ಯಾಂಡ್ ಇದು ಆಗೇ ಇರಲಿಲ್ಲ, ಏನೋ ಇರಲಿಲ್ಲ. KSRTC ಅಲ್ಲೊಂದು ಗುಬ್ಬಿ ವೀರಣ್ಣ ಡ್ರಾಮಾ ಕಂಪ್ನಿ ಇತ್ತು. ಓಕೆ. ಅವಾಗಲೇ ನಾವು ಹೋರಾಟ ಮಾಡಿದ್ವಿ. ನಾವು ಅವಾಗ ಸಂಘಟನೆಗಳೇ ಇರಲಿಲ್ಲ. ಅವಾಗ ಕೆಲವರು ತುಂಬಾ ಅಭಿಮಾನಿಗಳಿಂದ ಬಂದ್ಬಿಡೋರು, ತುಂಬಾ ಅಭಿಮಾನ, ಅದರಿಂದ ಬಂದ್ಬಿಡೋರು ಹೋರಾಟಕ್ಕೆ. ಕನ್ನಡ ಅಂದ್ರೆ ಅವ್ರಿಗೇನೋ ಕಿಚ್ಚು, ಏನೊಂದು ಅಭಿಮಾನ, ಅದರಿಂದ ಬರೋರು. ಯಾವ್ದೋ ಅದು ಸಂಘ ಸಂಸ್ಥೆ ಹೆಸರುಗಳು ಇರ್ಲಿಲ್ಲ, ಏನು ಇರ್ಲಿಲ್ಲ, ಹಂಗೆ ಬರೋರು. ನಮ್ಗದೆಲ್ಲ ನೋಡಿ ನಮ್ದು ಮನೆ ಅಲ್ಲೇ ಇತ್ತಲ್ವಾ. ಹೋರಾಟ ಅಂದ್ರೆ ಗಾಂಧಿನಗರ, ಫಿಲಂ ಅಂದ್ರೆ ಗಾಂಧಿನಗರ, ಸೆಂಟ್ರಲ್ ಪ್ಲೇಸ್. ಹೌದು. ಪ್ರತಿಯೊಬ್ರು ರೈಲ್ವೆ ಸ್ಟೇಷನ್ ಇಂದ ಬಸ್ ಸ್ಟ್ಯಾಂಡ್ ಎಲ್ಲ ಬರ್ಬೇಕಾದ್ರೆ ನಮ್ಮ ಮನೆ ಮುಂದೆನೆ ಹೋಗ್ಬೇಕಾಗಿತ್ತು. ಓಕೆ. ಸಿನಿಮಾದಲ್ಲಿ ಏನಾದ್ರು ಆಕ್ಟ್ ಮಾಡಿದ್ರ? ಈ ಒಂದೆರಡು ಸಿನಿಮಾದಲ್ಲಿ ಮಾಡಿದ್ವಿ. ಅದೇ ಅನ್ಕೊಂಡೆ, ಯಾಕಂದ್ರೆ ನಿಮ್ಮ ಲುಕ್ ಹಂಗಿದೆ, ಕಣ್ಣು ಹಂಗಿದೆ. ವಿಲನ್ ರೋಲ್ ಮಾಡಿದ್ರ? ವಿಲನ್ ರೋಲೇ ಮಾಡಿದ್ದೇವೆ. ಓಕೆ. ಯಾವ ಚಿತ್ರದಲ್ಲಿ ಮಾಡಿದ್ರಿ? ಈಗ ರುದ್ರ ಗರುಡ ಪುರಾಣ ಅಂತ ಬಂದಿತ್ತು, ಅದ್ರಲ್ಲಿ ಮಾಡಿದೀನಿ ನಾನು. ಹೌದಾ? ಒಂದು ಡಬಲ್ ಮರ್ಡರ್ ಮಾಡೋ ಒಂದು ಇದು ಕೊಟ್ಟಿದ್ರು. ಓ ಮೈ ಗಾಡ್, ಅದರಲ್ಲೇ ಮಾಡಿದ್ದೆ. ಓಕೆ. ಸೊ ಅದೇ ನೀವು ಸಮಾಜ ಸೇವೆ ಮಾಡಲು ಪ್ರೇರಣೆ ಹಿಂಗಂದಿಲ್ಲ. ಮತ್ತೆ ಫಸ್ಟ್ ಹೋರಾಟನೇ ಯಾವ ಥರ ಹೋರಾಟ? ಅದು ಕಾವೇರಿ ಹೋರಾಟನೇ. ಕಾವೇರಿ ಹೋರಾಟ. ಅಣ್ಣವರು ಡಾಕ್ಟರ್ ರಾಜ್ಕುಮಾರ್ ಅವರು, ವಿಷ್ಣುವರ್ಧನ್ ಅವರು ಎಲ್ಲ ನಮ್ಮ ಅಲಂಕಾರ್ ಪ್ಲಾಜಾ ಆಗ ಓಪನ್ ಆಗಿದ್ರೆ ಮುಂದೆನೆ ಅವ್ರದೆಲ್ಲ. ಈಗ ಮೈಸೂರು ಬ್ಯಾಂಕ್ ಅಲ್ಲಿ ಇಲ್ಲಿ ಹೋರಾಟ ಮಾಡ್ತೀವಿ, ಫ್ರೀಡಂ ಪಾರ್ಕ್ ಅಲ್ಲಿ ಮಾಡ್ತೀವಿ. ಅವಾಗ ಜನತಾ ಬಜಾರ್ ಇದೆ ನೋಡಿ, ಅಲ್ಲೇ ಹೋರಾಟ ಸ್ಟಾರ್ಟ್ ಆಗಿತ್ತು, ಅದರಿಂದಾನೇ ಸ್ಟಾರ್ಟ್ ಆಗಿತ್ತು. ಕೆಂಪೇಗೌಡ ರಸ್ತೆ ಅಂದ್ರೆ ಹೋರಾಟದ ರಸ್ತೆ ಆಗ್ಬಿಟ್ಟಿತ್ತು ಅಲ್ವಾ? ಯಾಕಂದ್ರೆ ಥಿಯೇಟರ್ಗಳು ತುಂಬಾ ಅಲ್ಲೇ ಇರ್ತಾ ಇತ್ತು, ಜನ ಅಲ್ಲೇ ಸೇರ್ತಾ ಇದ್ರು. ಹೆಜ್ಜೆಜ್ಜೆಗೂ ಥಿಯೇಟರ್ ಇತ್ತಲ್ಲಿ ಅಲ್ವಾ? ಈಗ ಥಿಯೇಟರ್ಗಳಿಲ್ಲ. ಮುಂಚೆ 100 ದಿವಸ ಓಡೋದು. ಹೌದು. ಪಕ್ಕ ರಾಜ್ಕುಮಾರ್ ಅವ್ರದ್ದು, ವಿಷ್ಣುವರ್ಧನ್ ಸರ್ ಆಗ್ಲಿ, ಮತ್ತೆ ಹಿಂಗೆ ಒಂದು 5-6 ಜನ ಇದ್ರು, ಅವ್ರದ್ದು ಮಾತ್ರ ಫಿಕ್ಸ್ 100 ಡೇಸ್. ರಾತ್ರಿ ಟಿಕೆಟ್ ಕೊಡೋರು. ಇವಾಗೆಲ್ಲ ಆನ್ಲೈನ್ ಬುಕ್ಕಿಂಗ್ ಅಂತೆ. ಅವಾಗ ಕ್ಯೂ ನಿಂತ್ಕೊಂಡು ಟಿಕೆಟ್ ತಗೋಬೇಕಾಗಿತ್ತು ನಾವು. ರಾತ್ರಿ 1 ಗಂಟೆ 2 ಗಂಟೆಗೆ ಟಿಕೆಟ್ ಕೊಡ್ತಾ ಇದ್ರು ಅವಾಗ. ಎಲ್ಲಿ ಇರ್ಲಿಲ್ಲ, ಯಾವ್ದು ಇರ್ಲಿಲ್ಲ. ರಾತ್ರಿ 1 ಗಂಟೆ 2 ಬೆಳಗ್ಗೆ 4 ಗಂಟೆ ಟಿಕೆಟ್ ಕೊಡೋರು, ಎಲ್ಲ ಲೈನ್ ನಿಂತ್ಕೊಳ್ತಾ ಇದ್ರು ಅವಾಗ. ಅದು ಒಂದು ತುಂಬಾ ಮಜಾ ಬೇರೆ ಇತ್ತು. ಇವಾಗ ಏನೋ ಮನೆ ಕುತ್ಕೊಂಡು ಬುಕ್ ಮಾಡಿ ಟಿಕೆಟ್ ತಗೋತಾರೆ, ಇವಾಗ ಮಜಾ ಇಲ್ಲ. ಆ ತರ ಹೋರಾಟ. ಆಮೇಲೆ ಹಂಗೆ 1-2-3 ಸತಿ ಹೋರಾಟ ಮಾಡಿ ಮತ್ತೆ ಆಮೇಲೆ ಕನ್ನಡ ಕಾರ್ಯಕ್ರಮ ರಾಜ್ಯೋತ್ಸವ ಶುರು ಮಾಡಿದ್ವಿ. ಅಲಂಕಾರ್ ಪ್ಲಾಜಾಲೇ ರಾಜ್ಯೋತ್ಸವನ ಶುರು ಮಾಡಿದ್ವಿ. ಫಸ್ಟ್ ಗಾಂಧಿನಗರದಲ್ಲಿ ಮಾಡಿದ್ವಿ. ಅಲ್ಲಿ ಅಂಕಂಗ್ ಬಜಾರ್ಲಿ ಅಂಗಡಿ ಇತ್ತು, ಅವಾಗ ಗಾಂಧಿನಗರದಲ್ಲೇ ರಾಜ್ಯೋತ್ಸವ ಮತ್ತೆ ಇದೆಲ್ಲ ಅಣ್ಣಮ್ಮ ಕುಣಿಸೋದು ಇದೆಲ್ಲ ಮಾಡಿದ್ವಿ. ಅದಾದ್ಮೇಲೆ ಅಲಂಕಾರ ಪ್ಲಾಜಾಗ್ ಬಂದ್ವಿ. ಓಪನ್ ಆದ್ಮೇಲೆ ನಾವೇ ಫಸ್ಟ್ ಓಪನ್ ಮಾಡಿದ್ವಿ. 4-5 ಜನ, ಎಲ್ಲ ಅಂಗಡಿ ಕ್ಲೋಸ್ ಇತ್ತು. ಅಲ್ಲೂ ಶುರು ಮಾಡಿದ್ವಿ ನಾವು. ರಾಜ್ಯೋತ್ಸವ ಕಾರ್ಯಕ್ರಮ ಎಲ್ಲ ತುಂಬಾ ಇಂಟ್ರೆಸ್ಟ್ ಇಂದ ಮಾಡ್ತಾ ಇದ್ವಿ. ಎಲ್ಲ ನಮ್ಮ ಸ್ವಂತ ಒಗ್ಗಟ್ಟಾಗಿ ಮಾಡಿದ್ವಿ. ಸರ್, ಈಗ ಸಮಾಜದ ಬಗ್ಗೆ ಕಾಳಜಿ ಹೇಗೆ ಶುರು ಆಯ್ತದೆ? ನಾನು ಅಲ್ಲಿ ನೋಡ್ತಾ ಇದ್ದೆ, ಅಲ್ಲಿ ನಮ್ಮ ಜನ ಬೇರೆ ಕಡೆ ಎಲ್ಲ ಇಷ್ಟು ಅಂಗಡಿ, ಇಷ್ಟು ಬಿಸ್ನೆಸ್ ಇದೆಲ್ಲ ಇರಲಿಲ್ಲ. ಒಂದು ಒಳ್ಳೇದಾಗಬೇಕು, ಒಂದು ಕೆಟ್ಟದಾಗಬೇಕಂದ್ರೆ ಗಾಂಧಿನಗರ್, KG ರೋಡ್ ಅಲ್ಲೇ ಬರಬೇಕಿತ್ತು ಜನ. ಆಮೇಲೆ ಬೇರೆ ಕಡೆ ಎಲ್ಲೂ ನೋಡಿ ಅವಮಾನನೂ ಅಲ್ಲೇ ಆಗಿದೆ, ಬೇರೆ ಎಲ್ಲೂ ಆಗ್ತಾ ಇಲ್ಲ. ಎಲ್ಲ ಅಂಡರ್ವರ್ಲ್ಡ್ ಡಾನ್ಗಳು ಅಲ್ಲೇ ಬರ್ತಾ ಇದ್ರು. ಎಲ್ಲ ಗಾಂಧಿನಗರ್ಗೆ ಬರ್ಬೇಕಾಗಿತ್ತು. ಈ ಸಿನಿಮಾದವ್ರು ಅಲ್ಲೇ ಬರ್ಬೇಕಾಗಿತ್ತು. ಪ್ರತಿಯೊಬ್ರು ಎಲ್ಲರೂ ಅಲ್ಲೇ ಬರ್ಬೇಕಿತ್ತು. ಈಗ ಅದು ಮಾಯ ಆಗಿದೆ ಅಷ್ಟೇ, ಎಲ್ಲ ಹಂಗೆ ಕಳ್ಕೊಬಿಟ್ಟಿದೆ. ಸರ್, ತಾವು ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳನ್ನು ತಾವು ನಿರ್ವಹಿಸಿದ್ರ. ಸೊ ಅವುಗಳ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸಿ, ಯಾವ್ದಾದ್ರು ಏನೇನು ಮಾಡಿದ್ದಾರೆ?
ರಕ್ತದಾನ ಶಿಬಿರ ಮಾಡಿದ್ದೀವಿ. ಓಕೆ. ಎಷ್ಟೋ ಜನಕ್ಕೆ ಹಾಸ್ಪಿಟಲ್ ಟ್ರೀಟ್ಮೆಂಟ್ ಮಾಡಿಸಿದ್ದೀವಿ. ಓ. ಹ್ಮ್. ತುಂಬಾ ಜನಕ್ಕೆ ಟ್ರೀಟ್ಮೆಂಟ್ ಮಾಡಿಸಿದ್ದೀವಿ. ವೆರಿ ಗುಡ್. ಹ್ಮ್. ಆಮೇಲೆ ಕೆಲವ್ರಿಗೆ ಬಿಲ್ ಕಟ್ಟಕ್ ಆಗ್ದಿರೋ ಸಮಯನೂ ಇದೆ. ಅಂತರ್ಗೂ ನಾವು ಅದು ಕೂಡ ತಾವು ನಮ್ಮ ಕೈಯಲ್ಲಾದಷ್ಟು ಮತ್ತೆ ನಿಭಾಯಿಸಿಲ್ಲ. ಬೇರೆ ಯಾರಾದ್ರೂ ಇದ್ರೆ ಹ್ಮ್. ಅವ್ರ ಹತ್ರನೂ ಸ್ವಲ್ಪ ತಗೊಂಡು ಎಲ್ಲ ಮಾಡಿಸ್ಕೊಟ್ಟಿದ್ದೀವಿ. ಅಟ್ಲೀಸ್ಟ್ ಸ್ಪಾನ್ಸರ್ಶಿಪ್ ಆ ಥರ ಅದು ಮಾಡಿದ್ದೀವಿ. Yes, yes, yes. ಎಷ್ಟೋ ನಿಮಾನ್ಸಲ್ಲಿ ಪೇಷಂಟ್ಗೆ ಇದೇ ಇಲ್ಲ ಅಂತಾರೆ, ಬೆಡ್ ಇಲ್ಲ ಅಂತಾರೆ, ಅಂತರ್ಗೂ ಹೋಗಿ ಬೆಡ್ ಕೊಡ್ಸಿದೀವಿ ನಾವು. ಅಲ್ವಾ? ಹ್ಮ್. ಹ್ಮ್, 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 ಹ್ಮ್. ತುಂಬಾ ಈ ತರ ಅದೆಲ್ಲ ಹೇಳ್ಕೋಬಾರ್ದು. ನೀವು ಕೇಳಿದ್ರಿಂದ ಒಂದೆರಡು ಹೇಳಿದೀವಿ. ಇಲ್ಲ, ನಾಲ್ಕು ಸಮಾಜ ಜನರಿಗೆ- ಸೇವೆ ಇಲ್ಲ, ಮಾಡೋದನ್ನ ನಾಲ್ಕು ನಾವು ಜನರಿಗೆ ಹೇಳ್ಕೊಳಕ್ ಅದು- ಇಷ್ಟಪಡಲ್ಲ. ನಾಲ್ಕು ಜನರಿಗೆ ಅದು ಸ್ಫೂರ್ತಿ ಆಗ್ಬೇಕು ಸರ್. ನನಗೆ ಯಾರಾದ್ರೂ ಸನ್ಮಾನ ಮಾಡಕ್ ಕರೀತಾರೆ, ತುಂಬಾ ಜನ ಕರೆದಿದ್ದಾರೆ, ನಾನು ಸನ್ಮಾನ ಮಾಡಿಸ್ಕೊಳ್ಳೋದು ಅದೇನೋ ಒಂಥರ ಅವಮಾನ ಆದಂಗೆ ನನಗೆ. ಹೌದು. ಯಾಕಂದ್ರೆ ನಾವೇನು ಅಷ್ಟು ಅಂಥದ್ದೇನು ಮಾಡೇ ಇಲ್ಲ. ಹ್ಮ್. ನಾವು ಮಾಡಿರೋದೇ ಒಂದು ಬೆರಳೆಣಿಕೆ ಅಷ್ಟು. ನಾವು ಆ ಥರ ಯಾವುದು ದೊಡ್ಡದು ಮಾಡಲಿಲ್ಲ. ಹ್ಮ್. ಯಾರಿಗೂ ಗೊತ್ತಾಗಬಾರ್ದು ಅಂತ. ಅದು ನಮ್ಮ ತಂದೆಯವರು ನಮಗೆ ಹೇಳ್ಕೊಟ್ಟಿದ್ದು. ಓಕೆ. ಸನ್ಮಾನ ಎಲ್ಲ ಮಾಡಿಸ್ಕೋಬಾರ್ದು, ನಿನ್ನ ಕೈಯಲ್ಲಿ ಎಷ್ಟಾಗುತ್ತೋ ಮ್ಯಾಕ್ಸಿಮಮ್ ಒಳ್ಳೇದು ಮಾಡಬೇಕು, ಓಕೆ. ಅಷ್ಟೇ ಹೇಳ್ಕೊಟ್ಟಿದ್ದು ಅವರು. ಮತ್ತೊಂದು ಕರೆ ಬರ್ತಾ ಇದೆ, ಮಾತಾಡೋಣ. ಹಲೋ ಸರ್, ನಮಸ್ಕಾರ. ನಮಸ್ಕಾರ. ಯಾರು ಮಾತಾಡೋದು? ನಮಸ್ಕಾರ ನರಸಿಂಹ ಅವರೇ, ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೇನೆ. ನಮ್ಮೊಂದಿಗೆ ಇವತ್ತು ಶೇಖಿ ಗೌಡ್ರು ಇದ್ದಾರೆ, ಮಾತಾಡಿ ಸರ್. ಹೌದೌದು. ನಮಸ್ಕಾರ ಗೌಡ್ರೆ, ನಮಸ್ಕಾರ ಅಣ್ಣ ನರಸಿಂಹಣ್ಣ, ಡಾಕ್ಟರ್ ನರಸಿಂಹ ಪ್ರಸಾದ್ ಅಣ್ಣ, ನಮಸ್ಕಾರ. ಹೇಗಿದ್ದೀರಾ? ಆರಾಮಿದ್ದೀನಿ ಅಣ್ಣ. ನೀವು ನಮ್ಮನ್ನ ಗುರುತಿಸಿ ಇವಾಗ ಕರೆ ಮಾಡಿದ್ದೀರಾ ಅಂದ್ರೆ ನಮ್ಗೆ ತುಂಬಾ ಸಂತೋಷ ಆಗ್ತಾ ಐತೆ. ನಮ್ಮ ವರ್ಧನ್ ಬಾಲನವರು ನಮ್ಮನ್ನ ಗುರುತಿಸಿ, ಸಮಾಜ ಸೇವೆ ಎಲ್ಲ ಗುರುತಿಸಿ ಹೋರಾಟಗಳು ನೋಡ್ಕೊಂಡ್ ಬಂದಿದ್ದೀವಿ ಸತತ ಒಂದು 15-20 ವರ್ಷಗಳಿಂದ. ಖಂಡಿತ ಈಗ ಕರ್ನಾಟಕ ತಿಮ್ಮಾಪುರ ಜೊತೆ ಕೈ ಜೋಡಿಸಿದ್ರ ಖಂಡಿತ ಸಂಘಟನೆ ಮುಂದುವರಿಲಿ, ಬೆಳೀಲಿ, ಹಾಗೆ ಜೊತೆನಲ್ಲಿ ಹೋರಾಟ ಬೆಳೆಯಲ್ಲಿ ಎಲ್ಲ ಬೆಳೆಸ್ತೀನಣ್ಣ, ಬೆಳೆಸ್ಬೇಕು. ನಾವೆಲ್ಲ 10 ಜನ ಸೇರಿಸಿ ಎಲ್ಲ ಸೇರ್ಕೊಂಡು ಬೆಳೆಸ್ಲೇಬೇಕು ಅದನ್ನ. ಸಂತೋಷ ಆಯ್ತು. ಇವತ್ತೊಂದು ಸಾಧಕರ ಸೀಟಲ್ಲಿ ಕೂತಿದ್ದೀರಾ. ಖಂಡಿತ ನಿಮ್ಮೆಲ್ಲರ ಆಶೀರ್ವಾದ. ಖಂಡಿತ. ಧನ್ಯವಾದಗಳು ನರಸಿಂಹ ಸರ್, ತಾವು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ತಮ್ಮ ಹಾರೈಕೆಗೆ ನಾನು ಚಿರೋಣಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಧನ್ಯವಾದಗಳಣ್ಣ. ಎಸ್, ತಾವು ಹೇಳ್ತಿದ್ರಿ ಯಾವ ರೀತಿ ತಾವು ಮಾಡ್ತಿದ್ರು ಅಂತ ಹೇಳಿದ್ರಿ. ಹಾಸ್ಪಿಟ್ಲ್ ಇದೆಲ್ಲ ಹಾಸ್ಪಿಟಲ್. ಈಗ್ಲೂ ತುಂಬಾ 5 ಲಕ್ಷ 6 ಲಕ್ಷ ಬಿಲ್ ಆಗ್ಬಿಟ್ರೆ ನಾವು ಹೋಗಿ ರಿಕ್ವೆಸ್ಟ್ ಮಾಡಿ ಕಮ್ಮಿ ಮಾಡಿಸ್ಕೊಡ್ತೀವಿ. ಅದು ಕೂಡ ಮಾಡಿದೀವಿ. ಅದೆಲ್ಲ ವಿಡಿಯೋಸ್ ಎಲ್ಲ ಇದೆ. ವಾವ್, ಅದೆಲ್ಲ ಸೂಪರ್. ಈಗ ಎಲ್ಲಾದ್ರೂ ಒಂದು ಅನ್ಯಾಯ ಆಗ್ತಿದೆ ಅಂತ ಗೊತ್ತಾದ್ರೆ, ಈಗ ಎರಡು ಪ್ಲೇಸಲ್ಲಿ ಅನ್ಯಾಯ ಆಗ್ತಿರುವಾಗ ತಾವು ಹೇಗೆ ಬ್ಯಾಲೆನ್ಸ್ ಮಾಡಿದ್ರಿ? ಖಂಡಿತ ಮಾಡ್ತೀವಿ ಬ್ಯಾಲೆನ್ಸ್. ಮಾಡಿದ್ರಿ? ಇವ್ರಿಗೂ ನಾವು ಏನು ಹೇಳ್ಬೇಕು ಅದನ್ನು ಹೇಳ್ತೀವಿ, ಅವ್ರಿಗೆ ಏನ್ ಹೇಳ್ಬೇಕು ತಿಳಿಪಡಿಸ್ತೀವಿ ಇಬ್ರಿಗೂ. ಅವ್ರಿಗೆ ಏನಿದೆ ಈ ತರ ವಿಚಾರದಲ್ಲಿ ಹೆಂಗಿರ್ಬೇಕು, ಯಾವ ತರ ನಡ್ಕೋಬೇಕು, ಇದ್ರಲ್ಲಿ ಬೆಳೆಸ್ಕೊಂಡು ಹೋಗುವಂಥದ್ದು ಏನಿಲ್ಲ. ಖಂಡಿತ ಇಲ್ಲ. ಒಂದು 2-3 ಮಾತು ಕೆಲವರು ಎಷ್ಟೋ ಜನ ನಾನು ತಿಳ್ಕೊಳ್ತೀನಿ, ನಾವು ಹೋಗಿ ಎಲ್ಲಿ ಸಾಲ್ವ್ ಮಾಡಕ್ ಹೋದ್ರೆ 100% ಆಗುತ್ತೆ. ನಾನು ನೋಡಿದ ತಕ್ಷಣ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ನೋಡಿ, ಅದೇನೋ ನಂದು ದೃಷ್ಟಿ ನೋಟದಲ್ಲಿ ನನ್ನ ಮಾತಲ್ಲಿ ಅವರು ಕರಗ್ಬಿಡ್ತಾರೆ. ಆ ಥರ ಎಷ್ಟೋ ಸಾಲ್ವ್ ಮಾಡ್ಬಿಟ್ಟಿದ್ದೀನಿ ನಾನು. ಆದ್ರೂ ನನ್ನ ಹೋರಾಟದಲ್ಲಿ ಒಂದು 4-5 ಕೇಸ್ ಆಗಿದೆ ನಂದು. ರಿಸ್ಕು ಇದೆ. FIR ಎಲ್ಲ ಆಗಿದೆ. ಒಂದು A1 ಆಗಿದ್ದಾರೆ ನನಗೆ ಅಶೋಕ್ ನಗರ ಸ್ಟೇಷನ್ ಅಲ್ಲಿ. ಆಗ್ಬೇಕು, ಏನೋ ಮಾಡ್ಬೇಕು, ಕ್ಲಿಯರ್ ಮಾಡ್ಬೇಕು, ಆಗುತ್ತೆ. ಮತ್ತೆ ನಿಮ್ಗಿಂತ ಸ್ವಲ್ಪ ದೊಡ್ಡ ಹುದ್ದೆಯಲ್ಲಿ ಇರೋರು ಬರ್ಬೇಕು, ನಿಮ್ಮ ಬರ್ಬೇಕು. ಹೌದು, ಖಂಡಿತ. ಯಾಕಂದ್ರೆ ಈ ಚಾನೆಲ್ ಮುಖಾಂತರ ನಾನು ಹೇಳಕ್ ಇಷ್ಟಪಡ್ತೀನಿ, ಇಷ್ಟು ಒಳ್ಳೆ ಕೆಲಸ ಮಾಡ್ತಿದ್ದೀರ ಅಂದ್ಮೇಲೆ ತಾವು ಸಹ, ಅಂದ್ರೆ ಯಾರ ಮೇಲೆ ಮತ್ತೆ ಅಧಿಕಾರಿಗಳಿದ್ದಾರೆ ಅಥವಾ ಸ್ವಲ್ಪ ಪವರ್ಫುಲ್, ನಿಮ್ಗಿಂತ ಪವರ್ಫುಲ್ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು, ಅವರು ಸಹ ಇವರಿಗೆ ಸಹಕಾರ ಅಥವಾ ಸಹಾಯ ಮಾಡಲೇಬೇಕು ಅಂತ ನಾನು ಮನವಿ ಮಾಡ್ಕೊತಿದ್ದೀನಿ ಈ ಚಾನೆಲ್ ಮುಖಾಂತರ. ಸರ್, ಈಗ ಕನ್ನಡ ನಾಡು, ನುಡಿ, ಜಲ, ನೆಲ, ಹೀಗೆ ಹಲವಾರು ಹೋರಾಟಗಳಲ್ಲಿ ತಾವು ಭಾಗವಹಿಸಿದ್ರಿ. ಇದರಲ್ಲಿ ತಾವು ರಿಸ್ಕ್ ಎಷ್ಟು ಮಟ್ಟಿಗೆ ತಾವು ಅನ್ಕೋತೀರಾ? ರಿಸ್ಕ್ ಇದೆ, ತುಂಬಾ ರಿಸ್ಕ್ ಇದೆ. ಮನೆಯಲ್ಲಿ ಕೆಲವು ಸಂದರ್ಭ ಆದ್ರೆ ನಮ್ಮ
ಪತ್ನಿ ಇದಾರಲ್ಲ ತುಂಬಾ ನನಗೆ ಎನ್ಕರೇಜ್ ಮಾಡಿದ್ದಾರೆ. ಕೇಳಕ್ ಇಷ್ಟಪಟ್ಟೆ. ಎಷ್ಟೋ ಮನೆಗಳಲ್ಲಿ ಅವರು ಹೆಂಗಸರು ಭಯ ಬೀಳ್ತಾರೆ, ಬಿಡ್ರಿ ನಿಮ್ಗೆ ಯಾಕ್ರಿ, ಹೌದು ನಿಮ್ ದುಡಿಮೆ ನೋಡ್ರಿ, ಉದ್ಯೋಗ ನಿಮ್ಗೆ ಯಾಕ್ ನೋಡ್ರಿ, ಬೇಕಿದೆಲ್ಲ? ನಿಮ್ಗೆ ಯಾಕೆ ಬೇಕ್ರಿ ಇದೆಲ್ಲ, ಊರು ಸಬರಿ ಯಾಕೆ ಹಾಗೆ. ಅಂತ. ಊರು ಸಬರಿ ಯಾಕೆ ಅಂತಾರೆ. ಹೌದು ನಮ್ ಮಡದಿ ಪ್ರತಿಯೊಂದ್ರಲ್ಲೂ ನನಗೆ ಬೆಂಬಲವಾಗಿ, ವಾವ್. ಪ್ರತಿಯೊಂದ್ರಲ್ಲೂ ನಾನು ಹಿಂಗ್ ಹೋಗ್ತಾ ಇದೀನಿ ಹೋರಾಟಕ್ಕಿಂತ ಓಟ್ ಬನ್ನಿ ಒಳ್ಳೇದಾಗ್ಲಿ ಅಂತ. ಪ್ರೇಮ ಅಂತ ಅವ್ರ ಹೆಸರು. ಓಕೆ, ಅವರು ಜಯನಗರದಲ್ಲೇ ಇರೋದು. ಪ್ರೇಮ ಅವ್ರಿಗೆ ಧನ್ಯವಾದಗಳು. ಯಾಕಂದ್ರೆ ನೀವು ಈ ತರ ಬೆಂಬಲ ಕೊಡದೇ ಇದ್ದಿದ್ರೆ ಖಂಡಿತ ಇವರು ಈ ಒಂದು ಸಾಧಕರ ಸ್ಥಾನದಲ್ಲಿ ಕೂರ್ತಿರ್ಲಿಲ್ಲ. ಮತ್ತೆ ಎಷ್ಟೋ ಜನರಿಗೆ ಎಷ್ಟೋ ಒಂದು ಏನಂತಾರೆ ನ್ಯಾಯ ಕೊಡ್ಸಕ್ ಆಗ್ತಿರ್ಲಿಲ್ಲ. ಖಂಡಿತ ಅವ್ರ ಸಹಕಾರ ಬೆಂಬಲ ತುಂಬಾ ಇದೆ. ಡೆಫಿನೆಟ್ಲಿ. ಹೀಗೆ ಅವ್ರು ಯಾವಾಗ್ಲೂ ಬೇಡ ಅಂತ ಹೇಳಲಿಲ್ಲ. ಹೋರಾಟ ಹೋಗ್ತಾ ಇದೀನಿ ಆಯ್ತು. ಈಗ ಪ್ರತಿ ಹೆಂಡತಿ ಗಂಡನ್ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ಖಂಡಿತ ಅಲ್ವಾ? ಹೌದು, ಹೋರಾಟಗಳೇ ಬೇಡ, ಹಂಗೆ ಬೇಡ. ಹೋರಾಟಗಳೇ ಬೇಡ ಅಲ್ವಾ? ಪ್ರತಿಯೊಂದು ಮನೇಲೂ ಹೆಂಡತಿಯರು ಗಂಡನಿಗೆ ಬೆನ್ನೆಲುಬಾಗಿ ನಿಂತ್ಕೊಂಡ್ರೆ, ನಮ್ಮ ಮಡದಿ ನಿಂತ್ಕೊಂಡಂಗೆ ನಿಂತ್ಕೊಂಡ್ರೆ ಎಷ್ಟು ಚೆನ್ನಾಗಿದೆ, ಎಷ್ಟೋ ಚೆನ್ನಾಗಿದೆ. ಎಷ್ಟೋ ಸಮಸ್ಯೆ ಹಂಗೆ ಸಾಲ್ವ್ ಆಗ್ಬಿಡುತ್ತೆ. ಈಗ ಜಾಸ್ತಿ ಸಮಸ್ಯೆ ಅದೇ ಜಾಸ್ತಿ ಸಮಸ್ಯೆ ಆಗ್ತಾರೆ. ಹೌದು, ಖಂಡಿತ. ಹೆಣ್ಮಕ್ಳು ಬರ್ತಾರೆ, ಅಣ್ಣ ಹಿಂಗಾಗಿದೆ, ಈ ತರ ಆಗಿದೆ, ಹೌದು, ಎಲ್ಲ ಸಮಸ್ಯೆ ಹೇಳ್ಕೊಳ್ತಾರೆ. ನಾವು ಸಾಲ್ವ್ ಮಾಡಿದೀವಿ ಎಷ್ಟೋ ಸತಿ. ಅಲ್ಲ, ಮೇಲ್ ಕಂಪ್ಲೇಂಟ್ ಜಾಸ್ತಿ ಇದೆ, ಫಿಮೇಲ್ ಕಂಪ್ಲೇಂಟ್ ಜಾಸ್ತಿ ಇದೆ? ಫಿಮೇಲ್ ಕಂಪ್ಲೇಂಟ್ ಜಾಸ್ತಿ ಇದೆ. ಫಿಮೇಲ್ ಕಂಪ್ಲೇಂಟ್ ಜಾಸ್ತಿ. ಹೆಣ್ಮಕ್ಳು ತುಂಬಾ ಕಂಪ್ಲೇಂಟ್ ಮಾಡ್ತಾರೆ. ಓಕೆ. ಸಂಘಟನೆಗೆ ಬಂದು ಕಂಪ್ಲೇಂಟ್ ಮಾಡ್ತಾರೆ. ನಂದು ಆಫೀಸ್ ಇದೆ, ಅಲಂಕಾರ ಪ್ಲಾಜಾ ನಂಬರ್ 310, ಅಲ್ಲಿ ಬಂದು ಕಂಪ್ಲೇಂಟ್. ಯಾವ ರೀತಿ ಕಂಪ್ಲೇಂಟ್ಸ್? ನಮ್ ಕೆಲ್ಸಕ್ಕೆ ಹೋಗಲ್ಲ, ನಮ್ಮ ಯಜಮಾನ್ರು ಕುಡಿತಾರೆ, ಗಲಾಟೆ ಮಾಡ್ತಾರೆ, ಮನೇಲಿ ಸಮಸ್ಯೆ. ಈ ಕುಡಿಯೋರಿಗೆ ಹೇಗೆ ನಾವು ತಾವು ಬಿಡಿಸ್ತೀರಾ? ಅದು ನಾವು ಹೇಳ್ತೀವಿ. ಅಷ್ಟೊಂದು ಇದಾಗಿ ನಾವು ಮಾಡಕ್ ಆಗಲ್ಲ. ಅದಕ್ಕೆ ಯಾವ ಸೆಂಟರ್ಸ್ ಇದೆ? ರಿಹಾಬಿಲಿಟೇಷನ್ ಸೆಂಟರ್ ಇದೆ, ತುಂಬಾ ಇದೆ. ರಿಹಾಬ್ ಸೆಂಟರ್ ಇದೆ, ಎಲ್ಲ ಇದೆ. ಅಲ್ಲೆಲ್ಲ ಹಾಕ್ತೀರಾ? ಭರ್ತಿ ಮಾಡಿಸ್ತೀರಾ? ಭರ್ತಿ ಮಾಡಿಸ್ತೀವಿ. ನಮ್ಗೆ ಗೊತ್ತಿರೋರು ಇದಾರೆ, ತುಂಬಾ ಕಮ್ಮಿ ಬಿಲ್ಗೆ ಭರ್ತಿ ಮಾಡ್ತಾರೆ. ಕೈಯಲ್ಲಿ ಆಗದೇ ಇಲ್ಲ ಅಂದ್ರೆ ನಮ್ ಕೈಯಲ್ಲಿ ಆಗಲ್ಲ. ಕೆಲಸ ಕಾನೂನು ಪ್ರಕಾರವಾಗೂ ಅವ್ರಿಗೆ ಬುದ್ಧಿ ಹೇಳ್ತಾರೆ. ಕಂಪ್ಲೇಂಟ್ಗಳು ಆಗ್ಬಿಡುತ್ತೆ ಕೆಲವು ಮನೆಗಳಲ್ಲಿ, ಮಾಡ್ಲೇಬೇಕು. ಕೆಲವೊಂದು ಮನೇಲಿ ಕಂಪ್ಲೇಂಟ್ಗಳು ಆಗ್ಬಿಡುತ್ತೆ, ಬಗ್ಗದೇ ಇಲ್ಲ. ಆಮೇಲೆ ಏನ್ ಮಾಡ್ತಾರೆ, ರಿಹಾಬ್ ಸೆಂಟರ್ಗೆ ಹಾಕ್ತಾರೆ. ಏನ್ ಮಾಡಕ್ಕಾಗಲ್ಲ. ಅಂದ್ರೆ ಎಷ್ಟೋ ನಾವು ಕುಟುಂಬನ ಸಮಸ್ಯೆಗಳನ್ನ ಬಗೆಹರಿಸಿದ್ವಿ. ಡ್ರಿಂಕ್ಸ್ ಅನ್ನೋದು ಏನಿದೆ, ಅದು ಒಂದು ಚಟ ಆಗ್ಬಿಟ್ಟಿದೆ. ಅಲ್ಲ, ಅದು ಒಂದು ಲಿಮಿಟ್ ಅಲ್ಲಿ ಇದ್ರೆ ಖಂಡಿತ ಲಿಮಿಟ್ ಅಲ್ಲಿ, ಅದು ಲಿಮಿಟ್ ಅಂತ ಹೇಳಕ್ ಆಗಲ್ಲ. ಅದ್ರಲ್ಲಿ ಬರ್ತಾ 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 ಜಾಸ್ತಿ ಮಾಡ್ಬೋದು. ಒಂದು 30 ಇಂದ ಯಾಕಂದ್ರೆ ನಾವು 90 ಇಂದ ಕುಡಿಯೋರು ಅಂದ್ರೆ ಗಾಂಧಿನಗರ್ಗೆ ಬರ್ಬೇಕಿತ್ತು. ಬೇರೆ ಎಲ್ಲೂ ಏರಿಯಾಗಳಲ್ಲಿ ಬಾರ್ಗಳು ಇರ್ತಾ ಇರ್ಲಿಲ್ಲ. ಬೆಂಗಳೂರಿನಲ್ಲಿ ಯಾವ ಏರಿಯಾದಲ್ಲೂ ಬಾರ್ಗಳು ಇರ್ತಾ ಇರ್ಲಿಲ್ಲ, ವೈನ್ ಸ್ಟೋರ್ಗಳು ಇರ್ತಾ ಇರ್ಲಿಲ್ಲ. ಎಲ್ಲಿ ಕುಡಿಬೇಕು, ಸಿನಿಮಾ ನೋಡ್ಬೇಕು ಅಂದ್ರೆ ಗಾಂಧಿನಗರ್ ಬರಲೇಬೇಕಿತ್ತು. ಹೆಸರು ಮಾತ್ರ ಗಾಂಧಿನಗರ್. ಎಲ್ಲ ಈ ನಮ್ಮ ಇಸ್ಪಿಟ್ ಕ್ಲಬ್ ಅಂತಾರಲ್ಲ, ಅದನ್ನು ಅಲ್ಲೇ, ಜೂಜಾಟನೂ ಅಲ್ಲೇ. ಈಗೆಲ್ಲ ಬಂದಾಗಿದೆ. ಕೋಟಿ ಕಳ್ಕೊಂಡ್ರು ಅಲ್ಲೇನೆ. ಯಾಕಂದ್ರೆ ರೇಸ್ ಕೋರ್ಸ್ ಅಲ್ಲೇ ಇದೆ. ಹೌದು. ಇಸ್ಪಿಟ್ ಕ್ಲಬ್ಗಳಂತೂ ಲೆಕ್ಕ ಇಲ್ಲ, ಅದು ತುಂಬಾ ಇತ್ತು. ಬಾರ್ಗಳಂತೂ ಲೆಕ್ಕ ಇಲ್ಲ, ವೈನ್ ಸ್ಟೋರು ಬಾರ್ಗಳೆಲ್ಲ. ಈ ಸಿನಿಮಾಗಳು ಅಷ್ಟೇ, ಸಿನಿಮಾಗೆ ಬರೋರು ಕುಡಿಯೋರು. ಮೆಜೆಸ್ಟಿಕ್ ಬಂದ್ರೆ ಟೈಮ್ ಪಾಸ್ ಆಗೋದು ಜನಗಳಿಗೆ ಅಲ್ವಾ? ಆಗಿನ ಕಾಲದಲ್ಲಿ ಒಂದು 200-300 ರೂಪಾಯಿ ಇದ್ರೆ ಮೆಜೆಸ್ಟಿಕ್ ಅಲ್ಲಿ ಫುಲ್ ಟೈಮ್ ಪಾಸ್ ಆಗ್ಬಿಡೋದು. ಬೆಳಿಗ್ಗೆ ಬಂದ್ಬಿಟ್ರೆ ಸಂಜೆ ಸಿನಿಮಾ ಟಿಕೆಟ್ ಕಮ್ಮಿ ಬೆಲೆ ಇತ್ತು, ಕುಡಿಯೋದು ಕಮ್ಮಿ ಬೆಲೆ ಇತ್ತು, ಏನೋ ಒಂದು ಎಂಟರ್ಟೈನ್ಮೆಂಟ್ ತರ ಆಗ್ಬಿಡ್ತಾ ಇತ್ತು. ಈಗೆಲ್ಲ ಬೇರೆ ಬೇರೆ ಇದೆ ಬಿಡಿ, 200-300 ಎಲ್ಲ ಆಗ್ಬಿಡ್ತಾ ಇತ್ತು. ಈಗ ಇದಿದ್ರು ಸಾಲಲ್ಲ, ಇವಾಗ ಸಾಲಲ್ಲ, ಇವಾಗ ಲೆಕ್ಕನೇ ಇಲ್ಲ. ಅದು ಥಿಯೇಟರ್ಗಳು ಕಮ್ಮಿ ಆಗೋಯ್ತು. ಮತ್ತೆ ಇವಾಗ ನೋಡಿ ಎಲ್ಲ ಬದಲಾವಣೆ ಆಗೋಯ್ತು. KSRT ಇದು ಎಲ್ಲ ತಮಿಳ್ನಾಡು ಒಂದ್ ಕಡೆ, ಆಂಧ್ರದೊಂದ್ ಕಡೆ, ಎಲ್ಲ ಬಸ್ ಸ್ಟಾಪ್ ಎಲ್ಲ ಡಿವೈಡ್ ಮಾಡ್ಬಿಟ್ರು. ಅದರಿಂದ ಏನಾಗಿದೆ ಅಂದ್ರೆ ಮೆಜೆಸ್ಟಿಕ್ ಜನ ಬರೋದು ಕಮ್ಮಿ ಆಗೋಯ್ತು. ನಿಜ. ಸರ್, ನಿಮ್ಮ ಸಂಸ್ಥೆ ಯಾವಾಗ ಸ್ಥಾಪನೆ ಆಗಿದ್ದು? ಯಾವುದು? ನಿಮ್ದು ಆಫೀಸ್ ಅನ್ನ ಸ್ಟಾರ್ಟ್ ಮಾಡಿದ್ರಲ್ಲ? ಆಫೀಸ್ ಕಾಂಪ್ಲೆಕ್ಸ್ ಓಪನ್ ಆದಾಗಿಂದ ಇದೆ ನಂದು. ಎಷ್ಟು? ಒಂದು 32 ವರ್ಷ ಆಗಿದೆ. ಮೈ ಗಾಡ್, ಅವಾಗಿಂದ ಇದೆ. 32 ವರ್ಷದಿಂದ ಇದೆ. ತಮ್ಮ ಹೋರಾಟ ಇದೆ. ನಮ್ಗೇನು ಮುಂಚೆಯಿಂದ ನಮ್ಗೆ ಕಿಚ್ಚು, ಕನ್ನಡ ಅಂದ್ರೆ ಕಿಚ್ಚು, ಅಭಿಮಾನ. ಓಕೆ. ಟಿ ಶಿವಕುಮಾರ್ ಅವರು ನಿರೀಕ್ಷಿಸಿದ್ದಾರೆ, ನೋಡ್ತಿದ್ದಾರೆ. ಓಕೆ. ಈಗ ಸೊ ನಿಮ್ಮ ಪ್ರಕಾರ ಕೆಲವು ಫೇಕ್ ಹೋರಾಟ ಕೂಡ ನಡೀತಿದೆ. ಖಂಡಿತ. ಅದ್ರ ಬಗ್ಗೆ ತಾವು ಏನು ಕೈಗೊಂಡಿದ್ದೀರಾ? ಇವಾಗ ಹೋರಾಟ ಅಂದಮೇಲೆ ಒಂದು ಸಂಘಟನೆಯಲ್ಲಿ ಇರ್ತಾರೆ, ನೋಡ್ತಾ ಇರ್ತಾರೆ. ಅವ್ರು ಯಾವ್ದೋ ಒಂದ್ ರೀತಿ ಮಾಡಕ್ ಹೋಗ್ತಾರೆ, ಬೂಟಾಟ ನಡೀತಾ ಇದೆ. ಖಂಡಿತ ಅಲ್ವಾ? ಅಡ್ಜಸ್ಟ್ಮೆಂಟ್ ಸಂಘಟನೆ ಹೋರಾಟ ಮಾಡ್ಬಿಡ್ತಾರೆ. ಅದಕ್ಕೂ ಕೂಡ ಅಂತ ಮಾಡ್ಕೊಂಡಿದ್ದಾರೆ ತುಂಬಾ. ಅದು ಕೂಡ ನಡೀತಿದೆ. ಆಮೇಲೆ ಇದು ನಮ್ಮ ರಿಜಿಸ್ಟರ್ ಆಫ್ ಸೊಸೈಟಿ ಅವ್ರು ಏನ್ ಮಾಡ್ಬೇಕು ಅಂದ್ರೆ, ಅವ್ರು ಪ್ರತಿಯೊಂದು ದಾಖಲೆ ತಗೋಬೇಕು.
ಬರೇ ಹೋಗಿ ಏನೋ ದುಡ್ಡು ಕಟ್ಬಿಟ್ಟು ಚಾನಲ್ ತಗೊಂಡು ರಿಜಿಸ್ಟರ್ ಮಾಡಿಸ್ಬಿಡ್ತಾರೆ. ಅವ್ರು ವರ್ಷನೂ ತೋರಿಸ್ತಾ ಇದ್ದಾರೆ ಅವ್ರು ಏನು ಮಾಡಿದ್ದಾರೆ ಅಲ್ವಾ? ಖಂಡಿತ ತೋರಿಸ್ಬೇಕು. ಅವ್ರು ಯಾರು ಎಷ್ಟೋ ಜನ ತೋರಿಸೋದಿಲ್ಲ, ಅದು ಇವರು ಚೆಕ್ ಮಾಡೋದ, ನಿಜ. ಅದೆಲ್ಲ ನೋಡ್ಬೇಕು. ದಾಖಲೆ ಹೋರಾಟಗಳು ಯಾರು ಮಾಡ್ತಾ ಇದ್ದಾರೆ ಗೊತ್ತಾಗುತ್ತೆ. ಅಷ್ಟೇನು ಗೊತ್ತಾಗಲ್ಲ ಅಂತೇನಿಲ್ಲ, ಗೊತ್ತಾಗುತ್ತೆ ಯಾರು ಹೋರಾಟ ಮಾಡೋರು ಮಾಡದಿರೋರು ಎಲ್ಲ ಗೊತ್ತಾಗುತ್ತೆ. ಓಕೆ. ಇತ್ತೀಚೆಗೆ ತಾವು ಕರ್ನಾಟಕ ರಾಜ್ಯದ ಮಕ್ಕಳ ಸಾಹಿತ್ಯ ಪರಿಷತ್ತು ಇದರಲ್ಲಿ ಬಸವನಗುಡಿ ಘಟಕದಲ್ಲಿ ಅಧ್ಯಕ್ಷರಾಗಿದ್ದೀರಾ ಅಂತ ನಾವು ಕೇಳ್ಪಟ್ವಿ. ಹೌದು. ಸೊ ಅದ್ರ ಬಗ್ಗೆ ಏನು ಹೇಳಕ್ ಇಷ್ಟಪಡ್ತೀರಾ? ಅದು ನಾನು ಇವಾಗ ರೀಸೆಂಟಾಗಿ ಆಗಿದ್ದು. ನನಗೆ ಮಕ್ಕಳ ಮೇಲೂ ಕಾಳಜಿ ಇದೆ, ತುಂಬಾ ಇದೆ. ಮಕ್ಕಳಿಗೆ ಇವಾಗ ಎಷ್ಟು ಮಕ್ಕಳು? ದಾರಿ, ನನ್ಗಿಬ್ರು ಮಕ್ಕಳು, ಒಂದು ಗಂಡು ಒಂದು ಹೆಣ್ಣು. ಈಗ ದಾರಿ ತಪ್ತಾ ಇರೋದೇ ಮಕ್ಕಳು. ಹೌದು. ನಾನು ಈ ಕನ್ನಡ ನಾಡ ನುಡಿ ಜಲ ಭಾಷೆಗಾಗಿ ಹೋರಾಟ ಮಾಡೋದೊಂದು, ಈ ಮಕ್ಕಳಿಗಾಗಿ ಮಾಡೋದೊಂದು. ಯಾಕಂದ್ರೆ ಅವರೇ ನಮ್ಮ ಮಕ್ಕಳಿಂದ ತಂದೆ ತಾಯಿಗಳು ತುಂಬಾ ನೋವು ತಿಂತಾ ಇದ್ದಾರೆ. ನಮ್ಮ ನಾಳಿನ ಮತ್ತು ನಾಡಿನ ಭವಿಷ್ಯ ಹೌದೇ. ಇವಾಗ ನಮ್ಮ ಪ್ರಧಾನಮಂತ್ರಿಗಳು ಹೇಳ್ತಾರೆ ಹೌದು ಮಕ್ಕಳ ಭವಿಷ್ಯ ಅಂತಾರೆ. ಹೀಗೆ ಮಕ್ಕಳ ಬಗ್ಗೆ ನಾವು ತುಂಬಾ ಕೇರ್ ತಗೋಬೇಕು, ಕಾಳಜಿ ತಗೋಬೇಕು. ಈ ಸ್ಕೂಲ್ಗಳಲ್ಲೂ ಅಷ್ಟೇ ಡೊನೇಷನ್ ಎಲ್ಲ ಮಕ್ಕಳಿಗೆ ತುಂಬಾ ಒತ್ತಡ ಆಗ್ತಾ ಇದೆ. ಅದೆಲ್ಲ ಒಂದು ಅದಕ್ಕಾಗಿ ಒಂದು ದೊಡ್ಡ ಹೋರಾಟ ಮಾಡ್ತೀವಿ. ಓಕೆ. ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತೀವಿ. ಫೈನ್. ಈಗ ಮನೆಯಲ್ಲಿ ನಿಮಗೆ ಸಪೋರ್ಟ್ ಇದೆ ಅಂತ ಹೇಳ್ತೀರಾ? ಖಂಡಿತ. ಈಗ ಪೊಲೀಸ್ ಕಂಪ್ಲೇಂಟ್ ಎಲ್ಲ ಇವೆಲ್ಲ ಬಂದಾಗ ಅವ್ರು ಹೇಗೆ ರಿಯಾಕ್ಟ್ ಮಾಡ್ತಾರೆ? ಏನೋ ತಪ್ಪು ದಾರಿಗೆ ಹೋಗಿ ನಾವು ಕೇಸ್ ಹಾಕ್ಸ್ಕೊಂಡ್ರೆ ಅದು ಮಾತು. ಈ ಹೋರಾಟ ವಿಷಯದಲ್ಲಿ ನಮ್ಮ ಮನೆಯವರು ತುಂಬಾ ಸ್ಫೂರ್ತಿ, ನನ್ಗೆ ಅವರೇ ಬೆನ್ನೆಲುಬು. ರಿಯಲಿ ಗ್ರೇಟ್ ಅವ್ರು. ಯಾಕಂದ್ರೆ ಇತ್ತವಲ್ಲ ಈಗ ಪೊಲೀಸ್ ಕಂಪ್ಲೇಂಟ್ ಅಂತ ಬಂದಾಗ ಮನೆಗೆ ನೋಟಿಸ್ ಬಂತು, ಯಾಕ್ರಿ ಬೇಕಿದು ನಮಗೆ ಅಂತ ಒಂದು ಭಯ ಇರುತ್ತೆ. ಹೌದು, ಆತಂಕ ಇರುತ್ತೆ. ಸೊ ಈ ಸಮಾಜ ಸೇವೆ ಮಾಡೋದಕ್ಕೆ ತಮಗೆ ಎಷ್ಟು ಮಟ್ಟಿಗೆ ತಮಗೆ ತೃಪ್ತಿ ಸಿಕ್ಕಿದೆ? ಒಂದು ಯಾರಿಗೋ ಒಬ್ರಿಗೆ ನ್ಯಾಯ ಕೊಡಿಸ್ತೀವಿ ಅಂತಂದ್ರೆ ತುಂಬಾ ತೃಪ್ತಿ ನಮ್ಗೆ. ಎಷ್ಟೋ ಸಂಪಾದನೆ ಮಾಡಿದಷ್ಟು ಸಮಾಧಾನ ಆಗುತ್ತೆ ಅಲ್ವಾ? ಖಂಡಿತ. ಮತ್ತೆ ಅವರ ಹಾರೈಕೆ ನಿಮ್ಮೊಂದಿಗೆ ಯಾವತ್ತು ಆಮೇಲೆ ಯಾವಾಗೂ ಫೋನಲ್ಲಿ ಮಾತಾಡ್ತಾರೆ. ಸ್ವಲ್ಪ ತೊಂದರೆ ಆದ್ರು ಹಿಂಗಾಗಿದೆ, ನಾನು ಏನ್ ಮಾಡ್ಬೇಕು, ಏನೋ ಒಂದು ಹೇಳಿ ನಮ್ಗೆ, ನಾವು ಧೈರ್ಯ ತುಂಬಬೇಕು ಅವ್ರಿಗೆ. ಮಾರಲ್ ಸಪೋರ್ಟ್ ಬೇಕು. ಅವ್ರಿಗೆ ನಾವು ಏನು ಸಹಾಯ ಮಾಡ್ತೀವೋ ಮಾಡೋದೋ ಅದು ಎರಡನೇದು. ಮೊದಲನೇದಾಗಿ ಅವ್ರಿಗೆ ಧೈರ್ಯ ಕೊಡ್ಬೇಕು ನಾವು. ಖಂಡಿತ. ಯಾರು ನೋವು ಅಂತ ಬರ್ತಾರೆ, ಕಷ್ಟ ಅಂತ ಬರ್ತಾರೆ, ನಾವು ಆಗಲ್ಲ ಅಂತ ಹೇಳ್ಬಾರ್ದು. ನಾವಿದ್ದೀವಿ, ನೀವಿರಿ, ಅದು ಧೈರ್ಯ ಕೊಡುವಂಥದ್ದು ಬೇಕು. ಹೌದು. ಈಗ ಕೆಲವು ಕೇಸಲ್ಲಿ ತಾವು ಹೋಗಿರ್ತೀರಾ, ನಿಮ್ಮ ಕಣ್ಣೇ ಸಾಕನ್ಸುತ್ತೆ ಅಲ್ಲ? ಹೌದು. ಸಾಲ್ವ್ ಮಾಡ್ಲಿಕ್ಕೆ ಫಸ್ಟ್ ನಿಮ್ ಕಣ್ಣಿಂದಾನೆ, ನನ್ನ ಕಣ್ಣಿಂದಾನೇ ಸಾಲ್ವ್ ಆಗ್ಬಿಡುತ್ತೆ. ನಮ್ಮ ತಂದೆಯವರು ಹೇಳ್ತಾರೆ ಪಟ್ಬಿಡ್ತಾರೆ. ಭಯ ಅಂತಲ್ಲ, ಅದೇನೋ ನಾನು ನೋಡಿದ್ರೆ ನಾನು ಎರಡು ಮೂರು ಮಾತಾಡಿದ್ರೆ ಆಮೇಲೆ ನನಗೆ ಇಮಿಡಿಯೇಟ್ ಆಗಿ ಎಲ್ಲರೂ ಅಟ್ರಾಕ್ಟ್ ಆಗ್ಬಿಡ್ತಾರೆ ಅಲ್ವಾ? ಯಾಕಂದ್ರೆ ನಾನು ಅಲ್ಲಿ ಬಿಸ್ನೆಸ್ ಮಾಡ್ತಿದ್ದಲ್ಲ ಅಲಂಕಲ್ಲಿ, ಯಾರು ತಗೊಳಕ್ ಬರ್ದೇ ಇರೋರು ತಗೋಬಿಡ್ತಿದ್ರು. ನಿಮ್ಮ ಮಾತಿನ. ಹೌದು. ವೆರಿ ಗುಡ್, ವೆರಿ ಗುಡ್. ಇನ್ನು ಯಾವ ರೀತಿ ಕಾರ್ಯಕ್ರಮ ಮಾಡ್ಬೇಕಂತ ಅನ್ಕೊಂಡಿದ್ದೀರಾ ನೆಕ್ಸ್ಟ್? ಇದೇ ನನಗೆ ಈ ಕನ್ನಡ ಹೋರಾಟದ ಜೊತೆಗೆ ಈ ಮಕ್ಕಳದು ನನಗೆ ತುಂಬಾ ಮಕ್ಕಳದ ಬಗ್ಗೆ ತುಂಬಾ ನಾನು ಇವಾಗ ತಗೋತಾ ಇದ್ದೀನಿ, ಚಾಲೆಂಜ್ ಆಗಿ ತಗೋತಾ ಇದ್ದೀನಿ. ವೆರಿ ಗುಡ್. ಅದನ್ನ ಮಾಡ್ಲೇಬೇಕು ಅಂತ. ಕೆಲವು ಕಡೆ ಡೊನೇಷನ್ ಪ್ರಾಬ್ಲಮ್ ಆಗ್ಬಿಟ್ಟು ಎಷ್ಟೋ ಮಕ್ಕಳು ಸ್ಕೂಲ್ಗೆ ಸೇರ್ತಾ ಇಲ್ಲ. ಹೌದು. ಇದೆಲ್ಲ ನೋಡಿ ಇವಾಗ ನಮ್ಮ ಇದು ಪಕ್ಕದ ರಾಜ್ಯದಲ್ಲಿ ಆಗಿದೆ. ಯಾರು ಸರ್ಕಾರಿ ಅಧಿಕಾರಿಗಳೆಲ್ಲ ಗೌರ್ಮೆಂಟ್ ಸ್ಕೂಲ್ಗೆ ಸೇರಿಸಿ ಅಂತ. ನಮ್ಮಲ್ಲೂ ಅದು ಬರಬೇಕು. MLAಗಳು ಇವರು MP ಗಳೆಲ್ಲ ಗೌರ್ಮೆಂಟ್ ಸ್ಕೂಲ್ ಸೇರಿಸ್ತಾ ಇದ್ದಾರೆ ಇವಾಗ ಅಲ್ವಾ? ಪಕ್ಕದ ರಾಜ್ಯದಲ್ಲಿ. ನಮ್ಮಲ್ಲಿ ಅದು ಬರಬೇಕು, ನಮ್ಮಲ್ಲಿ ಅದು ಹುಟ್ಟಬೇಕು. ಮುದ್ರೆ ಇವಾಗ MLA ಏನಾಗ್ತಾರೆ, ನನ್ನ ಮಗ ಗೌರ್ಮೆಂಟ್ ಸ್ಕೂಲ್ ಇಂಪ್ರೂವ್ ಮಾಡೋಣ ಅನ್ನಂತೆ. ಇಲ್ಲಿ ನಮ್ಮ MLAಗಳಿದೆ, ಪ್ರೈವೇಟ್ ಸ್ಕೂಲ್ಗಳು, ಕಾಲೇಜ್ಗಳಿದೆ, ಎಲ್ಲ MLAಗಳದ್ದು ಇದೆ. ನಿಜ ನಿಜ ನಿಜ. ಅಲ್ಲಿ ಏನ್ ಮಾಡಿದ್ರು ಅವ್ರದ್ದು ನಡೀತದೆ. ನಿಜ. ಕರೆಕ್ಟ್. ಹಂಗಾಗಿದೆ. ಇಷ್ಟೆಲ್ಲ ಸಾಧನೆ ಮಾಡ್ಲಿಕ್ಕೆ ನೀವು ಮನೆಯಿಂದಾನೇ ಸ್ಫೂರ್ತಿ ಅಂತ ಹೇಳ್ತೀರಾ? ಸ್ಫೂರ್ತಿ. ವೆರಿ ಗುಡ್. ನನ್ನ ಮಡದಿ ತುಂಬಾ ಸ್ಫೂರ್ತಿ ನನಗೆ. ಸರ್, ನೀವು ಯಾರಿಗಾದ್ರೂ ನಮ್ಮ ಚಾನಲ್ ಮುಖಾಂತರ ಯಾರಿಗಾದ್ರೂ ಸಾರಿ ಕೇಳಬೇಕಂದ್ರೆ ಯಾರಿಗೆ ಕೇಳ್ತೀರಾ ಸರ್? ಕ್ಷಮೆ ಕೇಳಬೇಕಂದ್ರೆ? ನಾನೇನು ತಪ್ಪು ಮಾಡೇ ಇಲ್ವಲ್ಲ. ಇಲ್ಲ ಹಾಗಲ್ಲ, ತಿಳಿದಕ್ಕೆ ಕೆಲವೊಂದು ಆಗಿರ್ತದೆ. ಮತ್ತೊಂದು ಕರೆ ಬರ್ತದೆ. ಹಲೋ, ನಮಸ್ಕಾರ. ಹಲೋ ಹಲೋ. ಓಕೆ. ತಿಳಿದ ಕೆಲವೊಂದು ನೋವಾಗಿರ್ತದೆ ಯಾರಿಗೂ. ಸೊ ನಾನು ಕೇಳಬೇಕು ಅಂದ್ರೆ ನಮ್ಮ ಅಪ್ಪ ನಮ್ಮ ಅಮ್ಮನ ಕೇಳಬೇಕು. ಎಸ್, ಅದಕ್ಕೆ ಕೇಳಿದ್ದೆ. ನಾನು ಯಾರಿಗೂ ಕೇಳೋದಿಲ್ಲ, ಓಕೆ, ಅಪ್ಪ ಅಮ್ಮನ ಕೇಳ್ತೀನಿ. ಯಾಕಂದ್ರೆ ಕ್ಷಮಿಸೋ ಗುಣ ಅವ್ರಿಗೆ ಇರೋದು. ಒಬ್ಬ ಮಗ ತಪ್ಪು ಮಾಡಿದ್ದಾನೆ ಅಂದ್ರೆ ಆ ಕ್ಷಮಿಸೋ ಗುಣ ಅಂದ್ರೆ ತಂದೆ ತಾಯಿಗೆ ಮಾತ್ರ ಇದೆ. ಖಂಡಿತ. ಹೌದು, ಸೂಪರ್. ಅವ್ರು ಇರ್ಲಿ ಇಲ್ದೇ ಇರ್ಲಿ, ಅವರು
ತಂದೆ ತಾಯಿ ಯಾವುದೇ ಇದ್ರಲ್ಲಿ ಇರ್ಲಿ, ತಿಳಿದೇ ನನ್ನ ಮಗ ಚೆನ್ನಾಗಿರ್ಬೇಕು, ತಿಳಿದೇ ನಾವು ನೋವು ಕೊಟ್ಟಿರ್ತೀವಿ. ಅವ್ರೇನಂತಾರೆ, ಅವ್ರಿಗೆ ತಿಳಿದಿರ ನಾವು ನೋವು ಕೊಟ್ಟಿರ್ತೀವಿ, ಏನೋ ತಪ್ಪು ಮಾಡಿರ್ತೀವಿ. ಆಮೇಲೆ ಕ್ಷಮಿಸೋ ಗುಣ ಅಂದ್ರೆ ತಂದೆ ತಾಯಿಗೆ ಮಾತ್ರ ಇರೋದು. ಅವ್ರು ಬಿಟ್ಟರೆ ಬೇರೆ ಯಾರು ಕ್ಷಮಿಸಲ್ಲ. ಬೇರೆಯವ್ರು ಏನ್ ಮಾಡ್ತಾರೆ, ಆಯ್ತು ಬಿಡಪ್ಪ ಅಂತಾರೆ, ಹಿಂದೆಗಡೆ 10 ಜನಕ್ಕೆ ಮಾತಾಡ್ಕೊ ಬರ್ತಾರೆ. ಅಲ್ಲ, ಎದುರುಗಡೆ ಮಾತ್ರ ಆಯ್ತು ಅಂತ ಆಯ್ತು ಬಿಡಿ ಬ್ರದರ್ ಅಂತಾರೆ, ಇನ್ನೂ ಕ್ಯಾರಿ ಮಾಡಿರ್ತಾರೆ, ಇನ್ನೂ ನಮ್ಮ ಬಗ್ಗೆ ಅಲ್ವಾ ಹೀಯಾಳಿಸಿ ಮಾತಾಡಿರ್ತಾರೆ. ಎಸ್ ಎಸ್. ಸೊ ಈ ಚಾನಲ್ ಮುಖಾಂತರ ಥ್ಯಾಂಕ್ಸ್ ಹೇಳ್ಬೇಕಂದ್ರೆ ಯಾರಿಗೆ ಹೇಳಕ್ ಇಷ್ಟಪಡ್ತೀನಿ? ನನ್ನ ಮಡದಿಗೆ ಹೇಳ್ಬೇಕು ಅಂತ ಇಷ್ಟಪಡ್ತೀನಿ. ಓಕೆ, ಸೂಪರ್. ಮತ್ತೆ 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 ನಮ್ಮ ಬ್ರದರ್ಗೆ ಭಾಸ್ಕರ್ ಅಂತ ಇದ್ದಾರೆ, ನಮ್ಮ ಬ್ರದರ್ಗೆ. ಯಾಕಂದ್ರೆ ಅವರು ಪ್ರತಿಯೊಂದರಲ್ಲೂ ನನಗೆ ಕೆಲವು ಧೈರ್ಯ ತುಂಬ್ತಾರೆ, ಕೆಲವು ನನ್ಗೆ ಬೆಳವಣಿಗೆಗೆ ಕಾರಣನೂ ಅವರೇ. ಓಕೆ, ವೆರಿ ಗುಡ್. ನನ್ನ ಬಿಸ್ನೆಸ್ ಅಲ್ಲಿ ಆಗ್ಬೋದು, ಪ್ರತಿಯೊಂದರಲ್ಲೂ ಅವರೇ. ಓಕೆ, ಓಕೆ. ನಿಮ್ಮ ಹವ್ಯಾಸಗಳ ಬಗ್ಗೆ ತಿಳಿಸ್ತೀರಾ ನಮ್ಮ ವೀಕ್ಷಕರಿಗೆ? ನಮ್ಮ ಅಭ್ಯಾಸ ಅದೇ, ನಮ್ದು ಹೋರಾಟ. ಅದೇ, ಬೇರೆ ಯಾವ್ದು ಕೆಟ್ಟ ಅಭ್ಯಾಸ ಇಲ್ಲ ನಮ್ಗೆ. ಹವ್ಯಾಸ ಆಮೇಲೆ ಚಟ ಬೇರೆ ಅಲ್ಲ. ಚಟ ಹವ್ಯಾಸಗಳು ಅದೇ. ಹವ್ಯಾಸ ಬೇರೆ, ಚಟ ಬೇರೆ. ಚಟ ಅಲ್ಲ, ಹವ್ಯಾಸ ಅಂದ್ರೆ ಸ್ಪೋರ್ಟ್ಸ್ ಅಲ್ಲ, ನಮ್ಗೆ ಆಸಕ್ತಿ ಇಲ್ಲ. ನಮ್ಗೆ ಹೋರಾಟದ್ದೇ ಆಸಕ್ತಿ. ಸಂಗೀತ, ಸ್ಪೋರ್ಟ್ಸ್, ಇದು ಹವ್ಯಾಸ. ಹಾಡುಗಳು ಕೇಳ್ತೀನಿ, ವಿಷ್ಣುವರ್ಧನ್ ಅವ್ರದ್ದು, ರಾಜ್ಕುಮಾರ್ದು ಹಾಡು ಕೇಳ್ತೀನಿ. ಓಕೆ ಓಕೆ ಓಕೆ. ಫಿಲಮ್ ಅಲ್ಲಿ ಹೋಗ್ತಾ ಇದೆ ಕನ್ನಡ. ಇವಾಗ ನೋಡೋವಂತ ಪಿಕ್ಚರ್ ಯಾವ್ದು ಇಲ್ಲ, ಯಾವ್ದಿಲ್ಲ, ಬರೋದು ಇಲ್ಲ. ನೋಡುವಂಥದ್ದು ಯಾವ್ದಿಲ್ಲ, ಹಾಡು ಕೇಳುವಂಥದ್ದು ಹಾಡು ಇಲ್ಲ, ಹಾಡುಗಳಿಲ್ಲ. ಎಲ್ಲ ಹಳೆ ಹಾಡುಗಳೇ ಇಷ್ಟಪಡ್ತಾರೆ ಎಲ್ಲರೂ. ಅದು ಹಾಡು ಅಂದ್ರೆ ಅದೇ ರಾಜ್ಕುಮಾರ್ ಅವರು, ವಿಷ್ಣುವರ್ಧನ್ ಅವರು ಇದ್ದಾಗೆ ಹಾಡುಗಳು. ಅದು ಒಂದ್ಸತಿ ಕೇಳಿದ್ರು ಇನ್ನೂ 10 ಸತಿ ಕೇಳಿದ್ರು ನಮ್ಗೆ ಬೇಜಾರು ಅನ್ಸಲ್ಲ. ಖಂಡಿತ ಖಂಡಿತ. ಈಗ ಬರೋ ಹಾಡುಗಳು ನಿಮ್ಗೆ ಗೊತ್ತಿದೆ. ಸೊ ಮುಂದಿನ ಯೋಜನೆಗಳು ಅದೇ ಮಕ್ಕಳದ್ದು ಹೇಳಿದ್ನಲ್ಲ, ಖಂಡಿತ. ಯಾಕಂದ್ರೆ ದಾರಿ ತಪ್ತಾ ಇರೋದು ಮಕ್ಕಳೇ. ಅದು ಯಾರಿಂದ ತಪ್ತಾರೋ, ಹೆಂಗ್ ತಪ್ತಾರೋ ಗೊತ್ತಿಲ್ಲ. ಸ್ನೇಹಿತಿಯಿಂದ ತಪ್ತಾರೋ, ಇಲ್ಲ ಮನೆ ಪರಿಸ್ಥಿತಿಯಿಂದ ಕೆಲವು ಸತಿ ಆಗ್ಬಿಡುತ್ತೆ, ಸಹವಾಸ ದೋಷ ಆಗ್ಬಿಡುತ್ತೆ, ಆಗ್ಬೋದು. ಸೊ ನಿಮಗೆ ಯಾವತ್ತಿಗೂ ಮರೆಯಲಾದ ಒಂದು ಮಧುರ ಕ್ಷಣ ಯಾವುದು? ನಾನು ಕನ್ನಡ ತಮಿಳವ್ರ ಗಲಾಟೆಯಲ್ಲಿ ನಾನು ಒಬ್ಬ ನುಗ್ಬಿಟ್ಟಿದ್ದೆ. ಓಕೆ. ತಮಿಳ್ ಏರಿಯಾಗೆ. ಓಹೋ. ನನಗೆ ಎಲ್ಲಿದ್ದಾನೋ ಒಂದು ಕಲ್ಲು ಬಿತ್ತು. ಅರೆ ಬಾಪ್ರೆ. ಅಲ್ಲೇ ಬಿದ್ದೋಗ್ಬಿಟ್ಟಿದ್ದೀನಿ. ಓ, ಮೋರ್ಚ್ ಬಿದ್ದಿದ್ದೆ, ತಲೆಗೆ ಬಿದ್ದಿತ್ತು ಏಟು. ಮೋರ್ಚ್ ಬಿದ್ದಿದ್ದೆ. ಅವಾಗ ಇಬ್ರು ಬಂದು ನನ್ನ ಎತ್ಕೊಂಡೋಗಿ ಹಾಸ್ಪಿಟ್ಲಿಗೆ ಸೇರಿಸಿದ್ದಾರೆ. ನನಗೆ ಅಲ್ಲಿವರೆಗೂ ಜ್ಞಾನ ಇಲ್ಲ. ಅದೇ ನನಗೆ ಮರೆಯಲಾಗದ ಘಟನೆ. ನಾನು ಯಾವತ್ತೂ ಅಂಥದ್ದು ನೋಡಿರ್ಲಿಲ್ಲ, ಆಗಿರ್ಲಿಲ್ಲ. ಕೆಟ್ಟ ಘಟನೆ ಆಯ್ತು. ಕೆಟ್ಟ ಘಟನೆ. ನಾನು ನಿಮಗೆ ಕೇಳ್ತಿರೋದು ಮಧುರ ಕ್ಷಣ, ಸ್ವೀಟ್ ಮೂಮೆಂಟ್. ಹೌದು. ಇವಾಗ ನೀವು ಕೆಟ್ಟ ಮೂಮೆಂಟ್ ಹೇಳಿದ್ರಿ. ಹೌದು, ಸ್ವೀಟ್ ಮೂಮೆಂಟ್ ಹೇಳಿ. ಸ್ವೀಟ್ ಮೂಮೆಂಟ್ ಅಂದ್ರೆ ನನ್ನ ಮಗ ಸರ್. ಮಗ ಅವ್ನು ಮಾತಾಡೋದು ಯಾವಾಗ್ಲೂ ನನಗೆ ಮೈಂಡಿಗೆ ಬರುತ್ತೆ. ವಾವ್. ಏನು ವಯಸ್ಸು ಮಗನಿಗೆ? 28. ಅವ್ನು ಚಿಕ್ಕನಿಂದ ಮಾತಾಡೋದಿಲ್ಲ ನಿಮ್ಗೆ ನೆನಪ? ಹೌದೌದು, ಅವಂದೇ ನನಗೆ ಮೈಂಡಲ್ಲಿ ಬರುತ್ತೆ. ವೆರಿ ಗುಡ್. ಮಗಂದೇ. ಓಕೆ. ಯುವ ಪೀಳಿಗೆಗೆ ಏನು ಸಂದೇಶ ಕೊಡಕ್ಕೆ ಇಷ್ಟಪಡ್ತೀರಾ? ಕೆಟ್ಟ ದಾರಿಗೆ ಹೋಗ್ತಾ ಇದ್ದಾರೆ, ದಯವಿಟ್ಟು ಯಾರ ಮಾತು ಕೇಳಬೇಡಿ. ಅಪ್ಪ ಅಮ್ಮನಿಗೆ ಮಕ್ಕಳಾಗಿ ನೀವಿರಿ, ಬೆಲೆ ಕೊಡಬೇಕು. ಮನೆಯಲ್ಲಿ ಪರಿಸ್ಥಿತಿ ನೋಡ್ಕೊಂಡು ನೀವು ಮಾಡಿ ಬೆಳಿಬೇಕು, ಓದಬೇಕು. ಎಲ್ಲರೂ ದೊಡ್ಡ ದೊಡ್ಡ ಸ್ಕೂಲಲ್ಲಿ ಕಾಲೇಜಲ್ಲಿ ಓದ್ತಾರೆ, ಇದಾಗಲ್ಲ. ನಮ್ಮ ಇವರು ಕೆ ಶಿವರಾಮ್ ಅವರು ಕನ್ನಡದಲ್ಲಿ IAS ಹೆಂಗ್ ಪಾಸ್ ಮಾಡಿದ್ರು? ಕೆಲವರು ದೀಪದ ಬೆಳಕಲ್ಲಿ ಕುತ್ಕೊಂಡು ಓದಿದ್ರು. ಅವಾಗೆಲ್ಲ ಲೈಟ್ಗಳೇ ಇರಲಿಲ್ಲ. ಆ ಥರ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿರೋರೆ IAS ಆಗಿರೋದು ಜಾಸ್ತಿ ಅಲ್ವಾ? ಹೌದು. ಮಕ್ಕಳು ದಯವಿಟ್ಟು ಅವ್ರಿಗೆ ನಾನು ಈಗಲೂ ಕೇಳ್ಕೊತೀನಿ, ತಂದೆ ತಾಯಿಗಳಿಗೆ ಚಿರಋಣಿಯಾಗಿರಿ. ನಿಮ್ಮನ್ನು ಎತ್ತು ಸಾಕಿ ಬೆಳೆಸಿದ್ದಾರೆ. 18 ವರ್ಷದ ತನಕ ಅವ್ರ ಜವಾಬ್ದಾರಿ. 18 ವರ್ಷ ಆದಮೇಲೆ ನೀವು ತಂದೆ ತಾಯಿನ ನೋಡ್ಕೊಳ್ಳೋಂಥ ಜವಾಬ್ದಾರಿ ನಿಮ್ಮದು. ಅದನ್ನ ಹೇಳಕ್ ಬಯಸ್ತೀನಿ ನನ್ನ ಮಕ್ಕಳಿಗೆ. ಖಂಡಿತ. ಇವತ್ತು ನಮ್ಮ SVB ಆಫೀಷಿಯಲ್ ಚಾನಲ್ ತಾವು ಆಗಮಿಸಿದ್ದೀರಾ. ತಮ್ಮ ಬಗ್ಗೆ ಪ್ರತಿಯೊಂದು ತಾವು ಎಲ್ಲ ಹಂಚ್ಕೊಳ್ತಾ ಬಂದಿದ್ದೀರಾ. ಸೊ ಏನು ಅನಿಸ್ತಿದೆ ನಿಮಗೆ? ತುಂಬ ಖುಷಿ ಆಯಿತು. ಎಲ್ಲೋ ಎಲೆಮರೆ ಕಾಯಿ ಥರ ಇದ್ದೆ. ನನ್ನ ಇಂದು ಗುರುತಿಸಿ ನೀವು ನಿಮ್ಮ ಚಾನಲ್ನಲ್ಲಿ ಕರೆದು ನನ್ನ ಕುಣಿಸಿ, ನಿಜವಾಗ್ಲೂ ನಿಮಗೆ ನಾನು ಚಿರಋಣಿ. ಖಂಡಿತ. ದಯವಿಟ್ಟು ತಾವು ಅಷ್ಟು ಮಾಡಿದ್ದೀರಾ, ಅಷ್ಟು ಸಾಧನೆ ಮಾಡ್ತಾ ನೀವು ಹೆಂಗ್ ಗುರುತಿಸಿದ್ರಿ ಅಂತ ನಮ್ಗೆ ಗೊತ್ತಿಲ್ಲ. ನಿಜವಾಗ್ಲೂ ನಮ್ಮ ಚಾನಲ್ ಆತರ ಕೆಲಸ ಮಾಡ್ತಾ ಇದೆ. ಖಂಡಿತ ನಮ್ಗೆ ಗೊತ್ತಿರಲ್ಲ. ನೀವು ಯಾವಾಗ ನಮ್ಮನ್ನ ನೋಡಿ, ನಮ್ಮನ್ನ ಯಾವಾಗ ಗುರುತಿಸಿದ್ರಿ, ನೀವು ಹೆಂಗೆ ನಮ್ಮನ್ನ ಇದ್ ಮಾಡಿದ್ರಿ ಅಂತ ನನಗೂ. 32 ವರ್ಷಗಳ ಶ್ರಮ ನಿಮ್ದು. ಹೌದು, ಖಂಡಿತ. ಅಷ್ಟು ಒಂದು 2 ವರ್ಷ ಅಲ್ಲ ಅದು. ಹಾಗಾಗಿ ಈ ಒಂದು ಸ್ಥಾನಕ್ಕೆ ತಾವು ಬಂದಿದ್ದೀರಾ. ಸಾಕಷ್ಟು ವಿಚಾರಗಳು ತಾವು ಹಂಚಿಕೊಂಡಿದ್ದೀರಾ. ಮತ್ತೆ ಸಾಕಷ್ಟು ಯುವ ಜನರಿಗೂ ಕೂಡ ಒಂದು ಸ್ಫೂರ್ತಿಯಾಗಿದ್ದೀರಾ ಅಂತ ನಾನು ಹೇಳಕ್ ಇಷ್ಟಪಡ್ತೇನೆ.
ಸೊ ನಿಮ್ಮೆಲ್ಲ ಮುಂದಿನ ಯೋಜನೆಗಳು ಶುಭವಾಗಲಿ, ನಿಮ್ಮ ಸಾಧನೆ ಇನ್ನೂ ಉನ್ನತ ಮಟ್ಟಿಗೆ ಬೆಳೀಲಿ ಅಂತ ನಮ್ಮ SVB ಆಫೀಸ್ ಚಾನಲ್ ಮುಖಾಂತರ ನಿಮ್ಮನ್ನು ಹಾರೈಸ್ತೀವಿ. ಮತ್ತು ಇಷ್ಟೊತ್ತು ಸಮಾಜ ಸೇವಕರಾಗಿರುವ ಶ್ರೀ ವಿ ಶೇಖಿ ಗೌಡ್ರು, ಇವರು ಬಂದರೆ ಇವರೆಲ್ಲಾದರೂ ಒಂದು ಕಡೆ ನಿಂತ್ಕೊಂಡ್ಬಿಟ್ರೆ ಯಾರು ಶೇಕೆ ಆಗಲ್ಲ. ಆ ರೀತಿ ಒಂದು ಖಂಡಿತ ಕೆಲಸನ ಮಾಡ್ತಿದಾರ. ಹಾಗಾಗಿ ಜನ ಅವರಿಗೆ ಶೇಖಿ ಗೌಡ, ಆ ಶೇಕ್ ಆಗದೆ ಇರುವಂಥ ವ್ಯಕ್ತಿ ಅಂತಾನೆ ಅವರಿಗೆ ಶೇಖಿ ಗೌಡ ಅಂತ ಹೆಸರು ಇಟ್ಟಿದ್ದಾರೆ ಅನ್ಸುತ್ತೆ. ಇವರ ಮೂಲ ಹೆಸರು ಶೇಖರ್ ಅಂತ. ಎಸ್. ಸೊ ನಮ್ಮ SVB ಆಫೀಷಿಯಲ್ ಚಾನಲ್ನ ಗೆಲುವಿನ ಪಯಣ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸಿದ್ದಕ್ಕೆ ಅವರಿಗೆ ಅನಂತ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಮತ್ತು ನಿಮ್ಮೊಂದಿಗೆ ನಿಮ್ಮ ಸಹ ಭಾಗಿಗಳಾದ ಅಂದರೆ ನಿಮ್ಮ ಅಭಿಮಾನಿಗಳು, ನಿಮ್ಮ ನೆಚ್ಚಿನವರು, ಅವರು ಕೂಡ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಈ ಚಾನಲ್ ಮುಖಾಂತರ. ಸೊ ನಮ್ಮ SVB ಆಫೀಷಿಯಲ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಗೆಲುವಿನ ಪಯಣ ಕಾರ್ಯಕ್ರಮ ಪ್ರತಿದಿನ ನೋಡೋದನ್ನು ಮರಿಬೇಡಿ. ಯಾಕಂದರೆ ಇದೊಂದು ವಿಶೇಷವಾದ ಕಾರ್ಯಕ್ರಮ. ಇಲ್ಲಿ ವಿಶೇಷವಾದ ಒಂದು ಅತಿಥಿಯನ್ನು ನಾವು ಬರಮಾಡ್ಕೊಡ್ತೀವಿ. ಯಾಕಂದರೆ ಅವರು ಮಾಡಿದಂಥ ಸಾಧನೆ ಏನಿದೆ ಅದನ್ನು ನಿಮ್ಮ ಮುಂದೆ ಒಂದು ನಾವು ಪರಿಚಯಿಸುವಂಥ ಒಂದು ಪ್ರಯತ್ನ ಮಾಡ್ತಿದ್ದೀವಿ. ಮತ್ತೊಂದು ಕರೆ ಬರ್ತಾ ಇದೆ, ಬಟ್ ಕರೆ ಆದಮೇಲೆ ನಾವು ಕೊನೆಗೊಳಿಸೋಣ. ನಮಸ್ಕಾರ. ನಮಸ್ಕಾರ, ಹೇಗಿದ್ದೀರಾ? ವಿಶೇಷ ಶಿಳ್ಳೆ ಗಾಯಕರಿಗೆ ನಮಸ್ಕಾರ. ಧನ್ಯವಾದಗಳು ಸರ್. ನಮ್ಮನ್ನ ಅದೇ ಒಂದು ಸ್ಟೇಜ್ ಅಲ್ಲಿ ಹಾಡ್ತಿದ್ರ, ಪ್ರಪಂಚಾದ್ಯಂತ ಪ್ರಚಾರ ಮಾಡಿದ್ರ. ಇಲ್ಲ, ನಿಮ್ದು ಶಿಳ್ಳೆ ಗಾಯನ ನಾವು ಲೈವ್ ಮಾಡ್ಬೇಕಂತ ನಮ್ಮ ಆಸೆ ಇದೆ. ತಾವು ಆದಷ್ಟು ಬೇಗ ಬರಬೇಕು. ಬರ್ತೀವಿ ಸರ್. ಸಮಾಜ ಸೇವಕರ ಗೌಡ್ರನ್ನ ಪರಿಚಯ ಮಾಡ್ತಿದ್ದೆ, ಖುಷಿ ಆಯ್ತು. ಶೇಖಿ ಗೌಡ್ರು, ನಮಸ್ಕಾರ ಸರ್, ಧನ್ಯವಾದಗಳು. ನಮಸ್ಕಾರ ಸರ್. ನಿಮ್ಮ ಸಾಧನೆಗಳು ಎಲ್ಲ ಕೇಳಿ ತುಂಬಾ ಖುಷಿ ಆಯ್ತು. ಅದನ್ನ ನಿಜವಾಗ್ಲೂ ಅಪರೂಪದ ಎಲೆಮರೆಕಾಯಿ ಆಗಿದ್ದವ್ರನ್ನ ಗುರುಸೋದೇ ನಮ್ಮ ವರ್ಧನ್ ಅವರು. ಖಂಡಿತ ನನ್ಗೆ ಗೊತ್ತಿಲ್ಲ ಅವ್ರು ಈ ತರ ನನಗೆ ಗುರುತಿಸಿದ್ದಾರೆ ಅಂತ. ಖಂಡಿತ ನನ್ಗೆ ಗೊತ್ತಿಲ್ಲ. ಅವರೆಲ್ಲ ಹುಡುಕಿ ನೋಡಿ ಹುಡುಕ್ತಾರೆ ಸರ್. ಅದೇ ಎಲ್ಲ ಇಂಟೆಲಿಜೆನ್ಸ್ ರಿಪೋರ್ಟ್ ತರ ಅವರು, ಎಲ್ಲ ಇಂಟೆಲಿಜೆನ್ಸ್ ರಿಪೋರ್ಟ್ ತರ ಅವರು ಎಲ್ಲಿ ಹೆಂಗೆ ಗುರುತಿಸ್ಯಾರ ನನಗೆ ಗೊತ್ತಿಲ್ಲ. ಅವರು ನನ್ ಕರೆ ಮಾಡಿ ಕರೆದಾಗ ನನ್ಗೆ ಭಯ ಆಯ್ತು. ಯಾಕೆ ಕರಿತಾ ಇದ್ರಲ್ಲ, ಏನ್ ವಿಚಾರ ಇದು ಅಂತ. ಯಾಕಂದ್ರೆ ಕೇಸ್ ಬೇರೆ ಒಂದ್ 2-3 ಆಗಿತ್ತು ಹೋರಾಟದ್ದು. ಯಾಕೆ ಕರಿತಾ ಇದ್ರಲ್ಲ, ಅವರು ಎಷ್ಟು ನನ್ನ ಗುರುತಿಸಿದಾರೆ ಅಂದ್ರೆ ನನಗೆ ನಿಜವಾಗ್ಲು ಅವ್ರನ್ನ ಯಾವ್ದೇ ಕಾರಣಕ್ಕೂ ಮರೆಯಕ್ಕಾಗಲ್ಲ. ಥ್ಯಾಂಕ್ ಯು ಶೇಖರ್. ನೋಡಿ ಸರ್, ಒಂದು ವರ್ಧನ್ ಅವ್ರದ್ದು ಏನಂದ್ರೆ ಯಾರ ಗುರುತಿಸ್ತಾ ಇದೆ ಇದ್ರು ಕೂಡ ಅವ್ರು ಗುರುತಿಸ್ತಾರೆ. ಖಂಡಿತ ಆ ಒಂದು ಮನೋಭಾವ ಇದೆ. ಥ್ಯಾಂಕ್ ಯು ಲೋಕೇಶ್ ಸರ್. ಪ್ರೋತ್ಸಾಹಿಸಿದಾಗ ನಾವು ಒಂದು ಮುಂದೆ ಬೆಳೆಯಕ್ಕೆ ಅವಕಾಶ ಆಗುತ್ತೆ. ಖಂಡಿತ ಥ್ಯಾಂಕ್ ಯು ಲೋಕೇಶ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ತುಂಬಾ ಖುಷಿ ಆಯ್ತು ವರ್ಧನ್ ಸರ್. ಅವರು ಗೌಡ್ರಿಗೆ ನಮ್ಮ ಕಡೆಯಿಂದ ಧನ್ಯವಾದಗಳು. ಧನ್ಯವಾದಗಳಣ್ಣ. ನಿಜವಲ್ಲ, ನಿಮ್ ಪ್ರೀತಿ ವಿಶ್ವಾಸ ಹೀಗೆ ಇರ್ಲಿ. ಎಸ್ ಸರ್. ಆದಷ್ಟು ಬೇಗ ಸಿಗೋಣ ಲೋಕೇಶ್ ಅವರೇ. ಡೆಫಿನೆಟ್ಲಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸೊ ನಮ್ಮ ಚಾನಲ್ನ ನೋಡೋದನ್ನು ಮರಿಬೇಡಿ. ಪ್ರತಿದಿನ 6-7, ಯಾಕಂದರೆ ವಿಶೇಷವಾಗಿ ನಾವು ಅತಿಥಿಯವರನ್ನ ನಾವು ಬರಮಾಡ್ಕೊಡ್ತೀವಿ. ಮತ್ತು ಅವರ ಬಗ್ಗೆ ಪ್ರತಿಯೊಂದು ವಿಷಯನ ನಿಮ್ಮ ಮುಂದೆ ಹೆಕ್ಕಿ ತೆಗೆಯೋದನ್ನು ನಾವು ಪ್ರಯತ್ನ ಮಾಡ್ತಾಯಿದ್ದೀವಿ. ಸೊ ನಮ್ಮಲ್ಲಿ ಇವತ್ತು ಅತಿಥಿಯಾಗಿ ಬಂದಂತಹ ಸಮಾಜ ಸೇವಕರಾಗಿರುವ ಶೇಖಿ ಗೌಡ್ರು ಅವರಿಗೆ ನಮ್ಮ SVB ಆಫೀಷಿಯಲ್ ಚಾನಲ್ಗೆ ಇಂಥ ಗೆಲುವಿನ ಪಯಣ ಕಾರ್ಯಕ್ರಮದಲ್ಲಿ ಅವರಿಗೆ ಸನ್ಮಾನ ಮಾಡೋಕ್ಕೆ ಇಷ್ಟಪಡ್ತೀವಿ. ದಯವಿಟ್ಟು ಸನ್ಮಾನ ಬೇಡ ಸರ್, ಮಾಡಬೇಕು ಸರ್. ಯಾಕಂದರೆ ತಾವು ಇಷ್ಟು ವರ್ಷದಿಂದ ತಾವು ಮಾಡಿದ್ದೀರಾ. ಎಸ್. ಸೊ ನಮ್ಮ ಚಾನಲ್ಗೆ ಸಹಕಾರ ನೀಡಿದಂಥ ಮಹೇಂದ್ರ ಮನ್ನತ್ ಅವರು ನೆನಪಿನ ಕಾಣಿಕೆ ನೀಡಿದಂಥ ಅವರಿಗೆ ಧನ್ಯವಾದಗಳು. ಮತ್ತು ನಮ್ಮ ಚಾನಲ್ಗೆ ಸಹಕಾರ ನೀಡಿದಂಥ ಸವಿತಾ ಅವರಿಗೆ ಹಾಗೂ ಜೊತೆಗೆ ಅಚ್ಯುತರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಸಪೋರ್ಟಿಂಗ್ ಅಸ್. ನಮಗೆ ಸಪೋರ್ಟ್ ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳು. ಮತ್ತು ಹೀಗೆ ನಮಗೆ ಸಹಕಾರ ನೀಡ್ತಾ ಇರಿ. ಯಾಕಂದರೆ ಏನೇ ತಮ್ಮಲ್ಲಿ ಇಟ್ಕೊಂಡ್ರು ಏನೂ ಪ್ರಯೋಜನ ಇಲ್ಲ. ಅದು ನಾವು ಒಂದಿನ ಅದು ನಾವು ಈ ಭೂಮಿಗೆ ನಾವು ಬಿಟ್ಟು ಹೋಗಬೇಕು. ಸೊ ಬಿಟ್ಟು ಹೋಗೋಕ್ಕಿಂತ ಮುಂಚೆ ಒಬ್ಬರಿಗೆ ಸಹಕಾರ ಆಗಲಿ, ಒಬ್ಬರಿಗೆ ಸಹಾಯ ಆಗಲಿ ಅಂತ ನಾವು ಒಂದು ಮಾಡಿದರೆ ಖಂಡಿತ ನಮಗೆ ಅದು ತಿರ್ಗಾ ರಿಟರ್ನ್ ಬರುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್, ಜೈ ಕರ್ನಾಟಕ. ಸರ್ವೇ ಜನ ಸೃಜನವಂತು, ಸರ್ವೇ ಸೃಜನ ಸುಖ. ಗಾಡ್ ಬ್ಲೆಸ್ ಯು ಆಲ್. ಜೈ ಹಿಂದ್, ಜೈ ಕರ್ನಾಟಕ.